ಏನು ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ನಾನು ಇದು ಬ್ಲೌಸ್ಗಳು ತುಂಬ 50 ಬ್ಲೌಸ್ನ ಯಾವ ರೀತಿಯಾಗಿ ನಾನು ಸ್ಟಿಚ್ ಮಾಡಿದೆ ಮತ್ತು ಯಾವ ರೀತಿಯಾಗಿ ನಾನು ಮಾಡಿದ್ದೀನಿ, ಮತ್ತು ಬೋಟ್ ನೆಕ್ಗೆ ಫಿನಿಶಿಂಗ್ ಯಾವ ಥರ ಕೊಡ್ತಾಯಿದ್ದೀನಿ, ನಾನು ಇಷ್ಟು ದಿನ ವಿಡಿಯೋ ಯಾಕೆ ಹಾಕಿಲ್ಲ, ಮತ್ತು ಸ್ಟ್ರೈಟ್ ಲೈನು ಇವಾಗ ಈ ಸೈಡ್ ಈ ಥರ ಸ್ಟ್ರೈಟ್ ಲೈನಾಗಿ ಬ್ಲೌಸ್ ಫಿಟ್ಟಿಂಗ್ ಬರಬೇಕಂದ್ರೆ ಏನು ಮಾಡಬೇಕು, ಈ ರೀತಿಯಾಗಿ ಆರ್ಮೋಲ್ ಟು ಆರ್ಮೋಲ್ನ ಯಾವ ಥರ ನಾವು ಮ್ಯಾಚ್ ಮಾಡೋದು, ಮತ್ತು ಇಲ್ಲಿ ಫಿಟ್ಟಿಂಗ್ ಲೈನ್ ವೇಸ್ಟ್ ನೋಡುತ್ತಾ ಈ ರೀತಿಯಾಗಿ ಕೆಳಗಡೆ ಏನಪ್ಪ ಈ ಥರ ಎರಡು ನೀಟಾಗಿ ಮ್ಯಾಚ್ ಆಗೋ ಥರ ವೇರಿಯೇಷನ್ ಬರ್ದಿರೋ ಥರ ಯಾವ ಥರ ಫಿಟ್ಟಿಂಗ್ ಕೊಡಬೇಕು. ಮತ್ತು ನೆಕ್ಸ್ಟು ಅಷ್ಟೇ ಇದು ಅಷ್ಟೇ ಬುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನೂ ಎರಡೂ ಒಂದೇ ಈಕ್ವಲಲ್ಲಿ ಇರಬೇಕು. ಅದನ್ನು ಯಾವ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡಬೇಕು ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಆಮೇಲೆ ಪೈಪಿಂಗ್ನ ಯಾವ ರೀತಿಯ ಫಿನಿಶಿಂಗ್ ಕೊಡೋದು ಎತ್ಕೊಳ್ದೇ ಇರೋ ಥರ ಇದನ್ನೆಲ್ಲ ಫುಲ್ ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಮಿಸ್ ಮಾಡಬೇಡಿ, ದಯವಿಟ್ಟು ವಿಡಿಯೋನ ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರಿ ಅಂದರೆ ನಾನು ಸ್ಟ್ರೈಟ್ ಲೈನಾಗಿ ಯಾವ ರೀತಿಯಾಗಿ ಮಾರ್ಕ್ ಮಾಡಿ ಸ್ಟಿಚ್ ಮಾಡಿದೆ, ಮತ್ತು ನಾನು ಯಾವ ರೀತಿಯಾಗಿ ಸ್ಲೀವ್ ಅಟ್ಯಾಚ್ ಮಾಡಿದೆ, ಮತ್ತು ಇದು ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಯಾವ ರೀತಿಯಾಗಿ ಮ್ಯಾಚ್ ಮಾಡಿದೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಮತ್ತು ನಾನು 50 ಬ್ಲೌಸ್ನ 3 ಡೇಸಲ್ಲಿ ಯಾವ ಥರ ಕಂಪ್ಲೀಟ್ ಮಾಡಿದೆ, ಅದೊಂದು ಟಾಸ್ಕ್ ಥರ ತೊಗೊಂಡು ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡಿದೆ ಅನ್ನೋದನ್ನು ವಿಡಿಯೋ ಫುಲ್ಲು ಹೇಳಿದ್ದೀನಿ. ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ವಿಡಿಯೋ ಸ್ಕಿಪ್ ಮಾಡ್ತಾಯಿದ್ರೆ ನಾವು ಹೇಳಿರೋ ಟಿಪ್ಸು ಮತ್ತು ಟ್ರಿಕ್ಸು ನಿಮ್ಗೆ ಯಾವ ಕಾರಣಕ್ಕೂ ಗೊತ್ತಾಗಲ್ಲ. ಓಕೆನಾ? ವಿಡಿಯೋ ನೋಡಿ ಮುಂದೆ ಬರುತ್ತೆ ಏನು ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯಾಕೆ ನಾನು ಇಷ್ಟು ದಿನ ವಿಡಿಯೋ ಹಾಕಿಲ್ಲ ಅಂತ ಅಂದರೆ, ಯಾಕೆ ಏನು ಪ್ರಾಬ್ಲಮ್ ಆಗಿತ್ತು ಏನು ಅಂತಂದರೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಆರ್ಡರ್ಸ್ ಇತ್ತು ನನಗೆ, ಸಿಕ್ಕಾಪಟ್ಟೆ ಆರ್ಡರ್ಸ್ ಇತ್ತು. ಎಷ್ಟು ಆರ್ಡರ್ ಅಂತಂದರೆ ಒಂದು ವಾರದಲ್ಲೇ ನಾವು 50 ಬ್ಲೌಸ್ನ ಸ್ಟಿಚ್ ಮಾಡಿದ್ದೀವಿ. ಯಾವ ಥರ ಸ್ಟಿಚ್ ಆಗಿರ್ಬೋದು ಮೇಡಮ್, ಒಂದು ವಾರದಲ್ಲಿ 50 ಬ್ಲೌಸ ಯಾರು ಕೊಟ್ಟರು? ಅಷ್ಟೊಂದು ಬ್ಲೌಸ್ ಅಷ್ಟೊಂದು ಸ್ಯಾರೀಸು ಒಂದೇ ಸರಿಗೆ ಯಾವ ರೀತಿಯಾಗಿ ಬರೋಕ್ಕೆ ಚಾನ್ಸ್ ಅಂತ ಅನ್ಕೋಬೋದು. ಏನು ಅಂತ ಅಂದರೆ, ನಾನು ನಮ್ಮ ಕಡೆ ಸಂಘ ಅಂತ ಮಾಡ್ತಾರೆ ಹೆಂಗಸರುಗಳಿಗೆ, ಶ್ರೀಶಕ್ತಿ ಸಂಘ ಅಂತ. ಅವರು ಮೀಟಿಂಗ್ ಇಟ್ಟಿದ್ರು. ಮೀಟಿಂಗ್ ಇಟ್ಟಿರ್ಬೇಕಾದ್ರೆ ಎಲ್ಲರಿಗೂ ಒಂದೇ ಥರ ಸ್ಯಾರಿ ಹಾಕೋಬೇಕಾಗಿತ್ತು. ಅವಾಗ ಎಲ್ಲರಿಗೂ ಮೆಂಬರ್ಸ್ಗೆಲ್ಲ ಒಂದೇ ಥರ ಸ್ಯಾರಿನ ಕೊಟ್ಟಿದ್ದರು. ಅವ್ರು ಕೊಟ್ಟಿರ್ಬೇಕಾದ್ರೆ ಫಂಕ್ಷನ್ಗೆ ಸ್ಯಾರಿ ಹಾಕೋ ಬರಬೇಕು ಕಂಪಲ್ಸರಿ ಅಂತ ಹೇಳಿದಾಗ ನಾವು ಎಲ್ಲರೂ ತಂದು ಹೊಲಿಯೋಕ್ಕಿದ್ರು. ನಾನು ಹೊಲ್ದು ಸುಸ್ತಾಗ್ಬಿಟ್ಟೆ. ಲಾಸ್ಟ್ಗೆ ಫೈನಲಿಗೆ ನನಗೆ ನನ್ನ ಬ್ಲೌಸ್ ಹೊಲ್ಕೊಳಕ್ಕಾಗಿಲ್ಲ, ಯಾಕಂದರೆ ಕರೆಕ್ಟ್ ಹೊಟ್ಟೋಯ್ತು. ಆ ಪ್ರಾಬ್ಲಮಿಂದ ನನಗೆ ಬ್ಲೌಸ್ ಹೊಲ್ಕೊಳಕ್ಕಾಗಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಬೇಜಾರಾಗ್ಬಿಟ್ಟು ಫಂಕ್ಷನ್ಗೆ ಹೋಗಿಲ್ಲ. ಯಾಕಂದರೆ 50 ಬ್ಲೌಸ್ ಸ್ಟಿಚ್ ಮಾಡಿ ನಂದೊಂದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕರೆಂಟ್ ಹೋಯ್ತು. ಫಂಕ್ಷನ್ಗೆ ಹೋಗೋದು 3 ಅವರ್ ಅಂತ ಸ್ಟಿಚ್ ಮಾಡ್ಕೊಳ್ಳೋಣ, ಈಗ ಕಸ್ಟಮರ್ದೆಲ್ಲ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ನಾನು ಹೊಲ್ಕೊಳಕ್ಕಾಗಿಲ್ಲ. ಆ ಥರ ಆಗ್ಬಿಡ್ತು. ನೋಡಿ ಕಪ್ಸು ಡಾಟ್ಸು ಎಷ್ಟು ಚೆನ್ನಾಗಿ ಬಂದಿದೆ. ನಾನಿವಾಗ ಅದು ಫಿಟ್ಟಿಂಗ್ ಕೊಡ್ತಾ ಇರೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಇದನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಂಕ್ಷನ್ ಆಗೋಯ್ತು ನೆನ್ನೆನೇ. ಬಟ್ ಫಂಕ್ಷನ್ ಆಗೋದ್ರೂ ಕೂಡ ಅವರು ಆಫೀಸಲ್ಲಿ ಇರ್ತಾರಲ್ಲ ವರ್ಕರ್ಸು, ಅವ್ರಿಗೆ ಬೇರೆ ಕಡೆನೇ ಇರುತ್ತೆ. ನಮ್ಮ ಕಡೆ ಫಂಕ್ಷನ್ ಇದ್ದಾಗ ಮುಗೀತು, ಬೇರೆ ಕಡೆ ಫಂಕ್ಷನ್ಗೆ ಇವಾಗ ಅವ್ರು ಹೋಗಬೇಕು. ಅವ್ರಿಗೂ ಕೂಡ ಈ ಥರ ಬ್ಲೌಸಸ್ ಎಲ್ಲ ಸ್ಯಾರೀಸ್ ಎಲ್ಲ ಕೊಟ್ಟಿದ್ರು. ಅವರು ಕೂಡ ಕೊಟ್ಟಿದ್ರು. ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಅಂದರು. ನೋಡಿ ನಾವು ಅಂದರೆ ಕಪ್ಸ್ ಹಾಕೊಳ್ದಿದ್ರು ಕೂಡ ಒಳಗಡೆ ಇವಾಗ ರೆಡಿಮೇಡ್ ಕಪ್ಸ್ ಬರುತ್ತಲ್ಲ, ಅದು ಹಾಕೊಳ್ದಿದ್ರು ಕೂಡ ಎಷ್ಟು ನೀಟಾಗಿದೆ ಇದು ಶೇಪು. ಯಾವ ಥರ ಡಾಟ್ಸ್ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ನೀಟಾಗಿ ಕಪ್ ಶೇಪ್ ಕಾಣಿಸ್ತಿದೆ ಅಂತ. ಒಳಗಡೆ ಕಪ್ಸ್ ಹಾಕಿದ್ದೀರಾ ಮೇಡಮ್ ಅಂತ ನೀವು ಕೇಳ್ಬೋದು. ಆ ಥರ ನಾನು ಕಪ್ಸ್ ಡಾಟ್ಸ್ನ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಬೋಟ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕು, ಫ್ರಂಟು ಡೀಪ್ ನೆಕ್ಕು. ನಾನು ಬೇಜಾರಾಗ್ಬಿಟ್ಟು ಆ್ಯಕ್ಚುಲಿ ನನಗೆ ಸನ್ಮಾನ ಕೂಡ ಇಟ್ಕೊಂಡಿದ್ರು. ಬಟ್ ಅದೇ ನನಗೆ ಗೊತ್ತಿಲ್ಲ ಸನ್ಮಾನ ಇಟ್ಕೊಂಡಿದ್ರು ಅಂತ. ನಾನು ಹೋಗೋದಕ್ಕೆ ಎಲ್ಲರೂ ಊರಿಗೆ ಬಂದಮೇಲೆ ಹೇಳಿದ್ರು ಸನ್ಮಾನ ಇಟ್ಕೊಂಡಿದ್ರು, ನಿಮ್ಗೆ ಬರಲಿಲ್ಲ ಹಂಗೆ ಹಿಂಗೆ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು 10 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಏನಾದರೂ ಒಬ್ರಿಗಾದ್ರೂ 10 ಜನಕ್ಕೆ ಬ್ಲೌಸ್ ಹೊಲಿದ್ರೆ ಒಬ್ರಿಗಾದ್ರೂ ಏನಾದರೂ ಮಿಸ್ಟೇಕ್ ಇರ್ತಾಯಿತ್ತು. ಬಟ್ ಇವಾಗ 2 ಇಯರ್ಸಿಂದ ನನಗೆ ಅಷ್ಟು ಪ್ರಾಬ್ಲಮ್ ಬರ್ತಾಯಿಲ್ಲ. ಎಲ್ಲ ಕಸ್ಟಮರು ಅಷ್ಟೇ ತುಂಬ ಚೆನ್ನಾಗಿದೆ ಬ್ಲೌಸಸ್ಸು, ತುಂಬ ಚೆನ್ನಾಗಿದೆ ಫಿಟ್ಟಿಂಗು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನನಗಂತೂ ಸಖತ್ ಖುಷಿ ಆಗ್ತಾಯಿತ್ತು. ಯಾಕೆ ನನಗೆ ಅಷ್ಟೊಂದು ಖುಷಿ ಆಯ್ತು ಅಂದರೆ, ನಾವು ಏನಾದರೂ ಒಂದು ಕೆಲಸ ಮಾಡಿದಾಗ ಅದರಲ್ಲೊಂದು ಸಾರ್ಥಕತೆ ಅಂತ ಸಿಕ್ಕಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಏನಾದರೂ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿರ್ತೀವಿ. 50 ಬ್ಲೌಸ್ ಸ್ಟಿಚಿಂಗ್ ಅಂದರೆ ಏನು ಸಾಮಾನ್ಯನೇ, ಅದು ವಿತೌಟ್ ವರ್ಕರ್ಸು 50 ಬ್ಲೌಸ್ ಸ್ಟಿಚಿಂಗ್ ಮಾಡಿರೋದು. ನೋಡಿ ಕಪ್ಸ್ ಹಾಕೊಳ್ದೇ ಇದ್ರೂ ಕೂಡ ಎಷ್ಟು ನೀಟಾಗಿ ಕಪ್ಸ್ ಕಾಣಿಸ್ತಾ ಇದೆ ಅಂತ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಕಪ್ಸು ಅಂತ. ಸೂಪರಾಗಿದೆ ಅಲ್ಲ, ಸಗನಾಗಿದೆ. ನೋಡಿ ಇದು ಉಲ್ಟಾ ಕಿನ್ನರಿ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಕಪ್ಸ್ ಅಂತ. ಈ ಥರ ನೀವು ಅಷ್ಟೇ ಕಪ್ಸ್ನ ಬರೋ ಥರನೇ ನೀವು ಮಾಡಬೇಕಾಗುತ್ತೆ. ಈ ಥರ ಕಪ್ಸ್ ಬರೋ ಥರ ನೀವು ಕೂಡ ಡಾಟ್ಸ್ನ ಕೊಡಬೇಕಾಗುತ್ತೆ. ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಕಪ್ಸು ಕೊಡಬೇಕು, ಈ ಥರ ವಿತೌಟ್ ಕಪ್ಸ್ ಇಲ್ಲದೆ ಯಾವ ರೀತಿಯ ಕಪ್ಸ್ ಕೊಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಇಷ್ಟು ಚೆನ್ನಾಗಿ ಬಂತು ಫ್ರಂಟು ಡೀಪ್ ನೆಕ್. ಆ್ಯಕ್ಚುಲಿ ಇದಕ್ಕೆ ಇವಾಗ ನಾನು ನೋಡಿ ಅವ್ರಿಗೆ ಪಾಪ ಏರ್ಸ್ದು ಪ್ರಾಬ್ಲಮ್ ಇದೆ, ಜೀನಲ್ಲಿ ಏರ್ ಪ್ರಾಬ್ಲಮ್ ಇದೆ ಅವ್ರಿಗೆ ಕಸ್ಟಮರ್ಗೆ. ಏರ್ ಶಾರ್ಟ್ ಇದ್ದಾಗ ಅವ್ರಿಗೆ ಏರ್ ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ಅವ್ರಿಗೆ ಏರ್ ಶಾರ್ಟ್ ಇದ್ದಾಗ ಒಂದು ಸ್ವಲ್ಪ ಕ್ಲೋಸ್ ನೆಕ್ ಯೂಸ್ ಮಾಡಿದ್ರೇ ಚೆನ್ನಾಗಿ. ನನಗೆ ಸ್ವಲ್ಪ ಕ್ಲೋಸ್ ನೆಕ್ ಕೊಡಿ, ಕ್ಲೋಸ್ ನೆಕ್ ಇರಲಿ ಅಂತ ಹೇಳಿದರು. ಅದಕ್ಕೆ ನಾನು ಎಲ್ಲ ಬ್ಲೌಸಸ್ಸು ಅಷ್ಟೇ ಅವ್ರಿಗೆ ಕ್ಲೋಸ್ ನೆಕ್ಕಲ್ಲಿ ಡಿಫ್ರೆಂಟ್ ಶೇಪಲ್ಲಿ ನಾನು
ಕ್ಲೋಸ್ ನೆಕ್ನ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ಕಸ್ಟಮರ್ಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ಸಖತ್ ಇಷ್ಟಪಟ್ಟರು. ನಾನು ಒಂದು ದಿನದಲ್ಲಿ ಮೇಡಮ್ ಯಾವ ಥರ ನೀವು ಸ್ಟಿಚಿಂಗ್ ಮಾಡಿದ್ರೆ 50 ಬ್ಲೌಸ್ನ ಅಂತ ಕೇಳ್ಬೋದು. ಫಸ್ಟು ನಾವು ಏನು ಮಾಡಬೇಕು, 50 ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ನಾವು ಏನು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಫಸ್ಟು ನಾವು ತಿಳ್ಕೊಬೇಕು. ಏನು ಟಿಪ್ಸ್ನ ನಾವು ಫಾಲೋ ಮಾಡಬೇಕು ಅಂತ ಅಂದರೆ, ಫಸ್ಟು ನಾವು ಏನು ಮಾಡಬೇಕಂದ್ರೆ, ಅವರು ಬ್ಲೌಸ್ಗಳು ಕೊಟ್ಟಿರ್ತಾರೆ ಅಳತೆ ಬ್ಲೌಸ್ನ ಏನು ಮಾಡಬೇಕು ಅಂತ ಅಂದರೆ ಎಲ್ಲನೂ ಮೆಜರ್ಮೆಂಟ್ ತೆಗೆದು ಇಟ್ಕೊಡ್ಬೇಕು. ಅವ್ರವ್ರ ಅಳತೆಯನ್ನು ಬರೆದ್ಬಿಡ್ಬೇಕು ಬುಕ್ಕಲ್ಲಿ. ಬರೆದ್ಬಿಟ್ಟು ಅವ್ರವ್ರ ಬ್ಲೌಸ್ ಮೇಲೆ ಅಳತೆನ ತೆಗೆದು ಎಲ್ಲನೂ ಚೆಸ್ಟ್ ರೌಂಡ್ ಏನಿದೆ, ವೇಸ್ಟ್ ರೌಂಡ್ ಏನಿದೆ, ಸ್ಲೀವ್ ಲೆಂತ್ ಏನಿದೆ, ಮತ್ತು ಸ್ಲೀವ್ ರೌಂಡ್ ಏನಿದೆ, ಅದನ್ನೆಲ್ಲ ನಾವು ಬರೆದು ಇಟ್ಕೋಬೇಕು. ಅದೆಲ್ಲ ಪ್ರತಿಯೊಬ್ಬರು ಬ್ಲೌಸು ಎಷ್ಟು ಜನ ಬ್ಲೌಸ್ ಕೊಟ್ಟಿದ್ದಾರೋ ಅಷ್ಟು ಜನದ್ದು ಕೂಡ ಎಲ್ಲ ಹಿಡಿದು ಬುಕ್ಕಲ್ಲಿ ಬರ್ಕೊಡ್ಬೇಕು. ಫಸ್ಟು ಬರ್ಕೊಂಡಾದ್ಮೇಲೆ ನಾನೇನು ಮಾಡಿದೆ ಅಂದರೆ, ಮಧ್ಯಾಹ್ನ ಮೇಲೆ ಕೂತ್ಕೊಂಡೆ, ಒಂದು 12 ಗಂಟೆ ಮೇಲೆ ಕೂತ್ಕೊಂಡು ಏನು ಮಾಡಿದೆ ಅಂದರೆ, ಫಸ್ಟು ಅವ್ರು ಬ್ಲೌಸ್ ಏನು ಕೊಟ್ಟಿದ್ದಾರೋ ಆ ಬ್ಲೌಸ್ಗಳು ಅಳತೆ ಪೂರ್ತಿ ಎಷ್ಟು ಬ್ಲೌಸ್ ಕೊಟ್ಟಿದ್ದಾರೋ ಅಷ್ಟು ಬ್ಲೌಸ್ ಅಳತೆನೇ ಎಲ್ಲ ತೆಗೆದು ಬುಕ್ಕಲ್ಲಿ ಬರೆದು ಇಟ್ಕೊಬಿಟ್ಟೆ. ನಾನು ಬುಕ್ಕಲ್ಲಿ ಬರೆದು ಇಟ್ಕೊಂಡ್ಮೇಲೆ ನಾನೇನು ಮಾಡಿದೆ ಅಂತಂದರೆ, ಮಾರನೇಕ್ಕೆ ಬ್ಲೌಸ್ ಕಟ್ ಮಾಡಿದೆ. ಫಸ್ಟಿನ ಬ್ಲೌಸ್ ಕಟ್ ಮಾಡಿಲ್ಲ, ಯಾಕಂದರೆ ಮೆಜರ್ಮೆಂಟು ಒಂದೊಂದು ಬ್ಲೌಸ್ಗೂ ನಾವು ಮೆಜರ್ಮೆಂಟ್ ತಗೊಂಡು ಕೂತಿದ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಎಕ್ಸ್ಟ್ರಾ ವರ್ಕರ್ಸ್ ಇದ್ದರೆ ಏನೂ ನಾವು ಬೇರೆಯವ್ರನ್ನೇನು ಅಂದರೆ, ಬೇರೆಯವ್ರ ವರ್ಕರ್ ಇದ್ದರೆ ನಾವು ಬೇಕಾದ್ರೆ ಅಲ್ಲೇ ಮಾಡಿ ಅಲ್ಲೇ ಕೊಡ್ಬೋದು. ಬೇರೆ ವರ್ಕರ್ಸ್ ಇಲ್ಲದೆ ನಾವು ಒಬ್ಬರೇ ಮಾಡಬೇಕಾದ್ರೆ ನಾವು ಅದನ್ನೆಲ್ಲ ಮಾಡಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂತ ಅಂದರೆ, ಫಸ್ಟು ನಾವು ಟೆಕ್ನಿಕ್ ಅನ್ನೋದನ್ನ ಫಾಲೋ ಮಾಡಬೇಕು. ಯಾವುದು ಯಾವ ಥರ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ಟೆಕ್ನಿಕ್ನ ಫಾಲೋ ಮಾಡಬೇಕು. ಆ ಥರ ನಾವು ಟೆಕ್ನಿಕ್ನ ಫಾಲೋ ಮಾಡಿದಾಗ ಏನಾಗುತ್ತೆ ಅಂದರೆ, ನಮಗೆ ಬಿಸ್ನೆಸ್ ಅನ್ನೋದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆ್ಯಕ್ಚುಲಿ ಏನಪ್ಪ, ನಾನು ಆಮೇಲೆ ಬೆಳಗಿನ ಜಾವ ಎದ್ದು ಮಾಮೂಲಿ ಹುಡುಗರಿಗೆಲ್ಲ ರೆಡಿ ಮಾಡಿ ಸ್ಕೂಲ್ ಕಳಿಸ್ಬಿಟ್ಟು ಏನು ಮಾಡಿದೆ, ಒಂದೊಂದೇ ಶುರು ಮಾಡಿದೆ. ಪ್ರತಿಯೊಬ್ಬರದ್ದು ಕೂಡ ಕಟ್ ಮಾಡೋದು, ಅವ್ರವ್ರ ಬ್ಯಾಗ್ಗಳಿಗೆ ಅವ್ರವ್ರ ಬಟ್ಟೆಗಳನ್ನ ಸೇರಿಸೋದು, ಮತ್ತು ನೆಕ್ಸ್ಟು ನಾನು ಏನಪ್ಪ ಸ್ಯಾರೀಸ್ನೆಲ್ಲ ಅಲ್ಲೇ ಏನಪ್ಪ ಅರ್ಗೋಲಿಯೋದು, ಮತ್ತು ಅವ್ರ ಬ್ಯಾಗ್ಗೆ ಅವ್ರ ಬಟ್ಟೆಗಳನ್ನ ಸೇರಿಸೋದು. ಆ ಥರ ಮಾಡಿದೆ. ಆ ಥರ ಮಾಡ್ಬಿಟ್ಟು ಏನು ಮಾಡಿದೆ, ಕಟಿಂಗ್ ಮಾಡಿಬಿಟ್ಟು ನಾನು ಏನು ಮಾಡಿದೆ ಅಂತಂದರೆ, ಆ ಕಟಿಂಗ್ ಪೀಸ್ ಎಲ್ಲನೂ ಅವ್ರವ್ರ ಕವರ್ಗೆ ಹಾಕ್ಬಿಟ್ಟೆ. ನಾನು ಯಾಕೆ ಆ ಥರ ಅವ್ರವ್ರ ಕವರ್ಗೆ ಹಾಕ್ತೆ, ಆ ಕಟಿಂಗ್ ಪೀಸ್ ಎಲ್ಲ ಯಾಕೆ ನಾನು ಅವ್ರ ಕವರ್ಗೆ ಹಾಕ್ತೆ, ಬೇರೆ ಕಟ್ಟಿಟ್ಕೊಳ್ಳಿಲ್ಲ ಹೆಸ್ರು ಬರ್ದು ಅಂದರೆ, ಅವ್ರವ್ರ ಕವರ್ ಮೇಲೆ ಹೆಸ್ರು ಬರೆದು ಮಡಿಕೊಂಡಿದ್ದೆ ಕಸ್ಟಮರ್ದ. ಹಂಗಾಗಿ ಏನಾಯ್ತು ಅಂತಂದರೆ, ಏನಪ್ಪ ನನಗೆ ಕನ್ಫ್ಯೂಸ್ ಆಗಲ್ಲ. ಅವಾಗ ಅವರು ಇದೇನೇ ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿದ್ರು ಅದರಲ್ಲೇ ಇರುತ್ತೆ. ಯಾಕಂದರೆ 50 ಸೀರೆ ಹೊಲಿಬೇಕು ಅಂತಂದರೆ ಸಾಮಾನ್ಯ ಮಾತಲ್ಲ. ಯಾಕಂದರೆ ಒಬ್ಬರು ಮೆಜರ್ಮೆಂಟ್ ಹೋಗಿ ಇನ್ನೊಬ್ಬರು ಮಿಸ್ಟೇಕ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಫಂಕ್ಷನ್ಗೆ ಹೋದಾಗ ನಾನು ಹೇಳಿದ್ದೆ, ನಾನು ಹೊಲಿಯುವಂಥ ಬ್ಲೌಸು ಯಾವ ಥರ ಬರುತ್ತೆ ಫಿಟ್ಟಿಂಗು, ಅದನ್ನು ನಾನು ಶೂಟಿಂಗ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು, ನಾನು ಬರ್ತೀನಿ, ಮಿಸ್ ಮಾಡಲ್ಲ ಅಂತ ಎಲ್ಲರಿಗೂ ಹೇಳಿದ್ದೆ. ಆ್ಯಕ್ಚುಲಿ ಫಂಕ್ಷನಲ್ಲಿ ಅವರು ನಮಗೆ ಆಫೀಸರ್ ಒಪ್ಕೊಂಡಿದ್ರು, ಆಯಿತು ಮಾಡಿ, ಏನು ಮಾಡ್ಕೊಳ್ಳಿ, ಏನು ಬೇಕು ಅದನ್ನು ಅಂತ ಹೇಳಿದರು. ಬಟ್ ಅದೇ ಅಪ್ಸೆಟಲ್ಲಿ ನಾನು ಇವಾಗ ನನಗೆ ಬ್ಲೌಸ್ ಹೊಲ್ಕೊಳ್ದೆ ನಾನು ಅಲ್ಲಿ ಹೋಗಿ ಏನು ಶೂಟಿಂಗ್ ಅಂತ ಮಾಡಲಿ, ಯಾಕಂದ್ರೆ ನಮ್ಮದು ಬ್ಲೌಸ್ ಫಿಟ್ಟಿಂಗ್ ಹೇಗಿದೆ ಅಂತ ನಾನು ತೋರಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನನಗೆ ಬೇಜಾರಾಗಿ ನಾನು ಹೋಗಿಲ್ಲ ಅಷ್ಟೇ. ಒಂದು ವಿಚಾರ ಮಾತ್ರ ಏನಂದರೆ, ವರ್ಕರ್ಸ್ ಯಾರು ಎಕ್ಸ್ಟ್ರಾ ಇಲ್ಲದೆ ನಾನು ಒಬ್ಬಳೇ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಏನು ಮಾಡೋದು. ಬಟ್ ಒಪ್ಕೊಂಡಿರೋ ಕೆಲಸ ಮಾಡಲೇಬೇಕು. ಲಾಸ್ಟಲ್ಲಿ ಫೈನಲಾಗಿ ಒಂದಿಬ್ಬರು ಮಾತ್ರ ಬ್ಲೌಸ್ ಕೊಡೋಕ್ಕಾಗಿಲ್ಲ, ಯಾಕಂದರೆ ಅವ್ರ ಫಂಕ್ಷನ್ ನಾಳೆ ಅಂತ ತಂದುಕೊಟ್ರೆ ನಾನು ಮಾಡೋಕ್ಕಾಗಿಲ್ಲ. ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ, ಕರೆಂಟ್ ಹೊಟ್ಟೋಯ್ತು. ಕರೆಂಟ್ ಹೋದ ಪ್ರಾಬ್ಲಮಿಂದ ತುಳಿಯೋ ಮಿಷಿನಲ್ಲಿ ಸ್ವಲ್ಪ ಒಂದಿಬ್ಬರು ಹೊಲ್ಕೊಟ್ಟೆ. ತುಳಿಯೋ ಮಿಷಿನ್ ನನ್ನ ಕೈ ಎಷ್ಟು ಅಂತ ತುಳಿಯೋಕ್ಕಾಗುತ್ತೆ, ಅದರಲ್ಲಿ ಪವರ್ ಮಿಷಿನಲ್ಲೇ ಬ್ಲೌಸ್ ಸ್ಟಿಚ್ ಮಾಡೋದು ತುಂಬ ಕಷ್ಟ. ಇನ್ನು ತುಳಿಯೋ ಮಿಷಿನಲ್ಲಿ ಕೇಳ್ಕೊಬೇಕಾ, ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಏನಪ್ಪ ಅಷ್ಟೇ ಸ್ಟಾಪ್ ಮಾಡಿದೆ. ಆಗಲ್ಲಪ್ಪ ನನಗೆ ತುಳಿಯೋಕ್ಕೆ ಮಿಷಿನ್ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. ಅದಕ್ಕೆ ಏನಪ್ಪ ನನಗೆ ಬೇಜಾರಾಗಿ ಫಂಕ್ಷನ್ಗೆ ಹೋಗೋಕ್ಕಾಗಿಲ್ಲ. ಬಟ್ ಆದರೆ ಒಂದು ವಿಚಾರ ಏನಂತಂದರೆ, ನಾವು ಎಷ್ಟೋ ಒಂದು ಕಷ್ಟಪಟ್ಟು ಏನೋ ಒಂದು ಕೆಲಸ ಮಾಡಿರ್ತೀವಿ, ಅದ್ರಲ್ಲಿ ನಾವು ಏನೋ ಮಾಡಬೇಕಂತ ತುಂಬ ಆಸೆ ಇಟ್ಕೊಂಡಿರ್ತೀವಿ. ಅದು ನೆರವೇರದೇ ಇದ್ದಾಗ ಆಗಾಗೋ ಅಪ್ಸೆಟ್ಟು ಯಾವಾಗೂ ಆಗಲ್ಲ, ತುಂಬ ಬೇಜಾರಾಗುತ್ತೆ. ಬಟ್ ಓಕೆ, ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ಇಷ್ಟೊಂದು ಬ್ಲೌಸಸ್ ಆರ್ಡರ್ಸ್ ಎಲ್ಲ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ. ನಾವು ಇದು ಏನಪ್ಪ, ನಾವು ಮಾಡ್ಕೊಡೇಬೇಕು. ಯಾಕಂದರೆ ನಾವು ಬಿಸ್ನೆಸ್ ಅಂತ ಶುರು ಮಾಡಿದ್ಮೇಲೆ ಎಷ್ಟೇ ಕಷ್ಟ ಇದ್ದರೂ ಮಾಡಬೇಕಾಗುತ್ತೆ. ಮತ್ತು ಇವಾಗ ಅವರು ನಾಳೆ ಫಂಕ್ಷನ್ಗೆ 8 ಜನದ್ದು ಇನ್ನೂ ಬ್ಯಾಲೆನ್ಸ್ ಇತ್ತು, ಅದನ್ನೆಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ 8 ಜನದ್ದು ಕೂಡ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಇನ್ನೂ ಒಂದು ಇಬ್ಬರದ್ದು ಕಟಿಂಗ್ ಮಾಡಬೇಕು, ಇನ್ನೊಂದು ಇಬ್ಬರದ್ದು ಇನ್ನೂ ಕಟಿಂಗ್ ಮಾಡಿಲ್ಲ, ಅವ್ರದ್ದು ಕಟ್ ಮಾಡಬೇಕು. ಬಟ್ ಓಕೆ ಏನಪ್ಪ, ಇವಾಗ ಮಾಡ್ತೀನಿ. ಇವಾಗ 4 ಜನದ್ದು ಮುಗಿಸಿದ್ದೀನಿ, ನಾನು 4 ಜನದ್ದಿದೆ ಅಷ್ಟೇ. ಇವ್ರು 4 ಜನದ್ದು ಬಸ್ಗೆ ಹಾಕಬೇಕು ನಾನು ತೊಗೊಂಡೋಗಿ. ಯಾಕಂದರೆ ಇವತ್ತು ಸಂಡೇ ರಜಾ ಇದೆ. ಅವರು ಸಂಡೇ ರಜೆ ಇದ್ದಾಗ ಪಾಪ ಅವ್ರು ಆಫೀಸ್ ಬರೋಲ್ಲ, ಅದಕ್ಕೋಸ್ಕರ ಅವ್ರು ಬಸ್ಗೆ ಹಾಕ್ಬಿಟ್ರೆ ಅವ್ರ ಊರು ಬಸ್ಗೆ ಹಾಕಿದ್ರೆ ಅವರು ತೊಗೋತಾರೆ, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾನು ಏನಪ್ಪ ಅವ್ರ ಊರು ಬಸ್ಗೆ ಹಾಕ್ತೀನಿ. ಆಮೇಲೆ ಇನ್ನೊಂದು ಏನು ಅಂತಂದರೆ, ನಾವು ಏನಪ್ಪ ಇವಾಗ ನಾನು ಆಮೇಲೆ ಹೇಳ್ತಾ ಇದ್ನಲ್ವ ಯಾವ ಥರ ಕಟಿಂಗ್ ಮಾಡ್ಕೊಂಡೆ ಅಂತ. ಫಸ್ಟ್ ಬ್ಲೌಸ್ ಮೇಲೆ ಮೆಜರ್ಮೆಂಟ್ ಎಲ್ಲ ತೊಗೊಂಡೆ ಅಂತ ಹೇಳಾಯಿತು. ಕಟಿಂಗ್ ಮಾಡಿ ಅವ್ರವ್ರ ಬ್ಯಾಗ್ ಮೇಲೆ ಹೆಸರು ಬರೆದು ಅವ್ರವ್ರ ಬ್ಯಾಗ್ ಒಳಗಡೆನೇ ಆ ಪೀಸ್ನೆಲ್ಲ ಇಟ್ಟಿದ್ದೆ. ಆಮೇಲೆ ನಮ್ಮ ಹಸ್ಬೆಂಡ್ ಸಪೋರ್ಟ್ ತುಂಬ ತೊಗೊಂಡೆ. ಯಾಕಂದರೆ ಇಲ್ಲಿ ಹಳ್ಳಿಗಳಲ್ಲಿ ಏನಂದರೆ ನಮ್ಮ ಕಡೆ ರೇಷ್ಮೆ ಬೆಳೀತಾರೆ, ರೇಷ್ಮೆಯಲ್ಲಿ ತುಂಬ ಸಂಪಾದನೆ ಚೆನ್ನಾಗಾಗುತ್ತೆ. ಅದರಿಂದ ಏನು ಮಾಡ್ತಾರೆ ಜನ ಅಂದರೆ, ನಾವು ಯಾರು ಬರ್ತಾರೆ ಹೋಗು ನಾನು ಮಾಡಲ್ಲ, ನಾನು ಬರಲ್ಲ,
ಸುಮ್ಮನೆ ನಾವು ಇಲ್ಲಿ ಮನೆ ಕೆಲಸ ಮಾಡೋದೇ ಕಷ್ಟ, ನಾನು ಬರಲ್ಲ ಅಂತ ಹೇಳ್ತಾರೆ. ನಾನು ಕರೆದ್ರೆ ಏನಾದರೂ ಈ ಥರ ಬನ್ನಿ ಮಾಡೋದಿದೆ ಅಂತ ಅಂದರೆ ಬೇಕಾದ್ರೆ ಬಂದು ನಮಗೆ ಕೆಲಸ ಬಿದ್ದಾವೆ ಮಾಡಿಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹಸ್ಬೆಂಡ್ನ ಕರೆದೆ, ಅವರು ಬಂದರು. ನಾನು ಏನು ಮಾಡಿದೆ, ಎಲ್ಲ ಕಟಿಂಗ್ ಮಾಡಿಬಿಟ್ಟು ಬ್ಯಾಗ್ ಒಳಗಡೆ ಎಲ್ಲ ಬ್ಯಾಗ್ ಒಳಗಡೆನೂ ತುಂಬಿಟ್ಟೆ. ನನಗೆ ಭಯ ಆಯ್ತಾಯಿತ್ತು, ಯಾಕಂದರೆ 3 ದಿನ ಫಂಕ್ಷನ್ ಇರೋ ದಿನ 3 ದಿನದಲ್ಲಿ ನಾನು 50 ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ, ನಿಜ ಯಾರು ವರ್ಕರ್ಸ್ ಇದೆ ಸ್ಟಿಚ್ ಮಾಡ್ತೀನಿ ನಾನು ಅಂತ ಅನಿಸ್ತು. ಆಮೇಲೆ ಇಳಿದಿರೋ ಕಾನ್ಫಿಡೆನ್ಸ್ನ ಬಿಡಬಾರ್ದು, ನಾನು ಕಾನ್ಫಿಡೆನ್ಸ್ ಲೆವೆಲ್ನ ಕಳ್ಕೊಬಾರ್ದು. ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಜಮೀನು ಮಟ್ಟ ಎತ್ಸೋದು ಅದೆಲ್ಲ ತುಂಬ ಕೆಲಸ ಇತ್ತು. ಆಳುಗಳು ಬರ್ತಾನೆ ಇದ್ದರು ಮನೆ ಕೆಲಸಕ್ಕೆ, ಅಡುಗೆ ಮಾಡೋದು, ಅವ್ರು ನಾಷ್ಟ ಮಾಡೋದು, ಮತ್ತು ನೆಕ್ಸ್ಟು ಹುಳ ನೋಡ್ಕೊಳ್ಳೋದು, ರೇಷ್ಮೆ ಹುಳನ ಅದೆಲ್ಲ ಮಾಡಬೇಕಾಗಿತ್ತು. ಅದನ್ನೆಲ್ಲ ಮಾಡಿಕೊಂಡು ನಾನು ಯಪ್ಪ ತುಂಬ ಕಷ್ಟ ಆಗ್ಬಿಡ್ತು ನನಗೆ. ಅವ್ರ ಸಪೋರ್ಟ್ ತೊಗೊಂಡು ನಾನೇನು ಮಾಡಿದೆ, ಎಲ್ಲ ಕಟ್ಟಿಂಗ್ ಆಗೋಗಿತ್ತಲ್ವಾ, ಎಕ್ಸ್ಟ್ರಾ ನಾನು ಲೈನಿಂಗ್ ಅಟ್ಯಾಚ್ ಮಾಡಿ ಕೊಟ್ಟೆ. ಅವ್ರು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿದ್ರು ಕೂಡ ನಾನು ಡಾಟ್ಸ್ ಹಿಡಿಬೇಕು. ಮತ್ತು ನೆಕ್ಸ್ಟು ಇವಾಗ ನಾನು ಈ ಹೆಂಗೋ ಮುಗಿಸ್ತೆ ಬಿಡಿ, ಒಂದು ದಿನದಲ್ಲಿ ಅವೆಲ್ಲನೂ 50 ಬ್ಲೌಸ್ನು ಸ್ಟಿಚ್ ಮಾಡಿಬಿಟ್ಟು ಇದು ಲೈನಿಂಗ್ ಅಟ್ಯಾಚ್ ಮಾಡಿ 50 ಬ್ಲೌಸನ್ನು ಒಂದು ದಿನದಲ್ಲೇ ಇಟ್ಬಿಟ್ಟೆ. ಇವಾಗ ಇನ್ನೊಂದು 2 ದಿನ ಇದೆ ಅಷ್ಟೇ. 2 ದಿನದಲ್ಲಿ ನಾನು ಏನು ಮಾಡೋಕ್ಕಾಗುತ್ತೆ, 2 ದಿನದಲ್ಲಿ ಏನು ಮಾಡ್ಬೋದು ಅಂತ ಅನಿಸ್ತು ನನಗೆ. 2 ದಿನದಲ್ಲಿ ಏನಪ್ಪ ಮಾಡೋದು ನಾನು, ಯಾಕಂದರೆ 2 ದಿನದಲ್ಲಿ ನಾನು ಅದನ್ನ ಫಿಟ್ಟಿಂಗ್ ಇಡಬೇಕು, ಫಾರ್ಗಳು ಹಾಕಬೇಕು, ಜಿಗ್ಜಾಗ್ ಮಾಡಬೇಕು, ಏನು ಮಾಡೋದು ಅಂತ ಭಯ ಹತ್ಕೊಬಿಡ್ತು. ಏನೇ ಆದರೂ ಕಾನ್ಫಿಡೆನ್ಸ್ ಲೆವೆಲ್ ಬಿಡಬಾರ್ದು ಅಂತ. ಯಾಕಂದರೆ ಡಾಟ್ಸ್ ಎಕ್ಸ್ಟ್ರಾ ಬಟ್ಟೆನ ಅವ್ರು ಕಟ್ ಮಾಡಿಕೊಟ್ಬಿಟ್ರು. ನಾನು ಡಾಟ್ಸ್ ಇಟ್ಟು ತಿರ್ಗ ಕ್ರಾಸ್ ಬಟ್ಟೆ ಅಟ್ಯಾಚ್ ಮಾಡಿ ಮತ್ತು ಬ್ಯಾಕಿಗೆಲ್ಲ ಪಟ್ಟಿ ಕೊಟ್ಟು ಎಲ್ಲನೂ ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಹಿಡಿಬೇಕು. ಆಮೇಲೆ ಒಂದು ಥಿಂಕ್ ಮಾಡಿದೆ, ಒಂದು ಐಡಿಯಾ ಉಪಯೋಗಿಸ್ತೆ. ಏನು ಐಡಿಯಾ ಉಪಯೋಗಿಸ್ತೆ ನಾನು ಅಂತಂದರೆ, ಏನಪ್ಪ ಇದು ಯಾಕೆ ನಾನು ಫಸ್ಟು ಎಲ್ಲನೂ ಅಟ್ಯಾಚ್ ಮಾಡಿ ಇಟ್ಬಿಡ್ಬೇಕು, ಫಿಟ್ಟಿಂಗ್ನ ಒಂದಿನ ಯಾಕೆ ಹಿಡಿಬಾರ್ದು ಅಂತ ಅನಿಸ್ತು. ನೈಟಲ್ಲಿ ಫಿಟ್ಟಿಂಗ್ ಹಿಡಿಬಿಡ, ಯಾಕಂದರೆ ಫಿಟ್ಟಿಂಗ್ ಹಿಡಿದು 10 ನಿಮಿಷದ ಕೆಲಸ, ಮಿಕ್ಕಿದೆಲ್ಲ ತುಂಬ ಟೈಮ್ ತಗೊಳುತ್ತೆ. ಅಷ್ಟು ಮೀರಿ ಕಸ್ಟಮರ್ ಅರ್ಜೆಂಟ್ ಬೇಕೇ ಬೇಕು ಅಂದರೆ ಅಲ್ಲೇ ಸ್ಪಾಟಲ್ಲೇ ಫಿಟ್ಟಿಂಗ್ ಹಿಡಿದು ಕೊಡ್ಬೋದಲ್ವಾ. ಯಾಕಂದರೆ ಒಲಿಲಿಲ್ಲ ಅಂತ ಕಸ್ಟಮರ್ ಕೈ ಬೈಸ್ಕೊಳ್ಳೋದು ಬೇಡ, ಈ ಥರ ಟೆಕ್ನಿಕ್ ಫಾಲೋ ಮಾಡೋಣ. ಏನಾದರೂ ಅಕಸ್ಮಾತಾಗಿ ಮೀರಿ ಟೈಮ್ ಆಗೋದು, ಯಾಕಂದರೆ ನಾನು ಒಬ್ಬಳೇ ಮಾಡಬೇಕಲ್ವ ಎಲ್ಲನೂ. ಅದಕ್ಕೇ ಆಮೇಲೆ ಏನು ಮಾಡಿದೆ ನಾನು ಅಂತಂದರೆ, ಸರಿ ಅಂದ್ಬಿಟ್ಟು ಎಲ್ಲನೂ ಡಾಟ್ಸ್ ಹಿಡಿದ್ಬಿಟ್ಟು ಮತ್ತು ಬ್ಯಾಕೆಲ್ಲ ಅಟ್ಯಾಚ್ ಮಾಡಿ ನೆಕ್ಗೆಲ್ಲ ಶೇಪ್ ಕೊಟ್ಟು ಪೈಪಿಂಗ್ ಮಾಡಿ ಅಂತ ಕಂಪಲ್ಸರಿ ಹೇಳ್ಬಿಟ್ಟಿದ್ರು ಕಸ್ಟಮರು. ಮೇಡಮ್ ಪೈಪಿಂಗ್ ಜೊತೆಲಿ ಹೆಂಗೆ ಮಾಡಿದೆ ಅಂತ ಕೇಳ್ಬೋದು. ನಾನು ಬಟ್ಟೆನ ಎಲ್ಲದರಲ್ಲೂ ಸ್ವಲ್ಪ ತೊಗೊಂಡಿದ್ದಾಗ ಎಲ್ಲನೂ ಏನು ಮಾಡಿದೆ, ಫಸ್ಟು ಪೈಪಿಂಗ್ ಬೇಕಾಗಿರೋ ಬಟ್ಟೆನ ಪ್ರಿಪೇರ್ ಮಾಡಿ ಮಡಿಕೊಂಡೆ. ಒಂದು 15 ಮೀಟ್ರನ್ನೇ ಪ್ರಿಪೇರ್ ಮಾಡಿದೆ ಪೈಪಿಂಗ್ ಬಟ್ಟೆನ ಅಂದ್ಕೊಳ್ಳಿ. ಯಾಕಂದರೆ 50 ಸೀರೆ ಬೇಕಲ್ಲ, ಹಂಗೂ 15 ಮೀಟ್ರ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ನಾನು ಮತ್ತೆ ಕಟ್ ಮಾಡಿಕೊಂಡೆ ಏನು ಬಟ್ಟೆನ. ಆಮೇಲೆ ಇದು 15 ಮೀಟ್ರ್ ರೆಡಿ ಮಾಡಿಕೊಂಡೆ ಪೈಪಿಂಗ್ನ. ಯಾಕಂದರೆ ಪೈಪಿಂಗ್ ನಾವು ರೆಡಿ ಒಂದೇ ಥರ ಸ್ಯಾರಿ ಆಗಿರೋದ್ರಿಂದ ಪೈಪಿಂಗ್ಗೆ ನನಗೆ ಏನು ಬಟ್ಟೆ ಬೇಕೋ ಆ ಬಟ್ಟೆನ ನಾನು ರೆಡಿ ಮಾಡ್ಕೊಬಿಟ್ಟಿದ್ರೆ ಅದನ್ನ ನಾನು ಸ್ಟಿಚ್ ಮಾಡ್ಕೊತಾ ಹೋಗ್ಬೋದು. ಇಲ್ಲಾಂದರೆ ಬ್ಲೌಸ್ ಜೊತೆಲೆ ನಾನು ಪೈಪಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀನಿ, ಬಟ್ಟೆ ಎಲ್ಲ ರೆಡಿ ಮಾಡ್ತೀನಿ ಅಂದರೆ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಏನು ಮಾಡಿದೆ, ಸಂಡೇವರೆಗೂ ಎಷ್ಟು ಇವತ್ತು ಕೂತಿದ್ದೀನಿ ನಾನು. 6 ಗಂಟೆಗೆ ಬೆಳಗ್ಗೆ 6 ಗಂಟೆಗೆ ಕೂತ್ಕೊಂಡೆ. ನಮ್ಮ ತಾಯಿಯವ್ರನ್ನ ಕರ್ಸ್ಕೊಂಡಿದ್ದೆ ಏನಪ್ಪ ನಾಷ್ಟ ಮಾಡೋಕ್ಕೆ ಮತ್ತು ಅಡುಗೆ ಮಾಡೋಕ್ಕೆಲ್ಲ. ಅವ್ರು ಬಂದಿದ್ದರು. ಅವ್ರು ಬಂದಿದ್ಮೇಲೆ ಏನಪ್ಪ ಇದು ಬೆಳಗಿನ ಜಾವ 6 ಗಂಟೆಗೆ ನಾನು ಕೂತ್ಕೊಂಡಿದ್ದಕ್ಕೆ ಬೆಳಗಿನ ಜಾವ 6 ಗಂಟೆವರೆಗೂ ಮೇಲ್ಗಡೆ ಎಲ್ಲೂ ಎದ್ದೊಳ್ಳೆ ಇಲ್ಲ. ಸ್ವಲ್ಪ ಓಡಾಡ್ತಿದ್ದೆ, ಬಟ್ ಆದರೆ ಬೇರೆ ಕೆಲಸ ಮಾಡೋಕ್ಕೆ ಎಲ್ಲೂ ಎದ್ದೊಳಿಲ್ಲ. ಎಲ್ಲನೂ ಸ್ಟಿಚ್ ಮಾಡಿ ಹಾಕ್ಬಿಟ್ಟೆ. ಲಾಸ್ಟ್ಗೆ ಬೆಳಿಗ್ಗೆ ಆಯಿತು. ಇವತ್ತು ಬೆಳಗ್ಗೆ 6 ಗಂಟೆ ಕೂತಿದ್ದೀನಿ, ಬೆಳಗ್ಗೆ 6 ಗಂಟೆ 24 ಗಂಟೆ ಟೈಮು. 24 ಗಂಟೆಲಿ ಏನು ಮಾಡಿದೆ, ಇಷ್ಟೆಲ್ಲ ಮಾಡಿದೆ. 50 ಬ್ಲೌಸ್ಗೆ ಅಂದರೆ ಒಂದು 45 ಬ್ಲೌಸ್ ಮಾಡಿದೆ, 5 ಬ್ಲೌಸ್ ಮಾಡಿರಲಿಲ್ಲ. ಮಾಡಿದೆ. ಇಷ್ಟೆಲ್ಲ ಮಾಡಾದ್ಮೇಲೆ 6 ಗಂಟೆ ಆಯಿತು ಬೆಳಗ್ಗೆ. ಇವತ್ತು ಫುಲ್ಲು ಮುಗಿದ್ರೆ ಫ್ರೈಡೇ. ಇವಾಗ ಫ್ರೈಡೇ ಬೆಳಗ್ಗೆ 6 ಗಂಟೆಗಿದೆ. ಸ್ಯಾಟರ್ಡೇನೇ ಫಂಕ್ಷನ್ನು, ನಾಳೆ ಸಾಯಂಕಾಲನೇ, ನಾಳೆ ಬೆಳಿಗ್ಗೆನೇ ಫಂಕ್ಷನ್. ಇವತ್ತು ಶುಕ್ರವಾರ ಫ್ರೈಡೇ. ಯಪ್ಪ ನನಗೇನು ಅನಿಸ್ತಾಯಿತ್ತು ಅಂದರೆ, ಈಗ ನಿಜವಾಗ್ಲೂ ನನ್ನ ಫಿಟ್ಟಿಂಗ್ 45 ಬ್ಲೌಸ್ ಯಾವ ಥರ ಹಿಡಿದು ಅನಿಸ್ಬಿಡ್ತು. ಆಮೇಲೆ ಏನು ಮಾಡಿದೆ, ಏನು ಮಾಡಬೇಕು ಅಂದರೆ ಬ್ಯಾಗ್ ಮೇಲೆ ಬ್ಲೌಸ್ಗಳನ್ನ ಇಟ್ಬಿಡ್ಬೇಕು. ಈಚೆಲ್ಲ ಇಟ್ಬಿಟ್ಟೆ 45 ಬ್ಲೌಸನ್ನು ಎಲ್ಲ 45 ಕವರ್ ಮೇಲೆ ಮಡಗ್ಬಿಟ್ಟು ಎಲ್ಲ ಬ್ಲೌಸ್ ಅಳತೆ ಬ್ಲೌಸ್ ಎತ್ಕೊಳ್ಳೋದು, ಬ್ಲೌಸ್ ಮೇಲೆ ಏನು ಫಿಟ್ಟಿಂಗ್ ಇದೆಯೋ ಅದನ್ನ ಮಾರ್ಕ್ ಮಾಡೋದು. ಅಳತೆ ಬ್ಲೌಸ್ ಎತ್ತೋದು ಎಲ್ಲ ಮಾರ್ಕ್ ಮಾಡಿ ಪೂರ್ತಿ ಮಡಗ್ಬಿಟ್ಟೆ. ಎಲ್ಲ ಬ್ಲೌಸ್ಗೂ ಎಲ್ಲ ಮೆಜರ್ಮೆಂಟನ್ನು ಮಾರ್ಕ್ ಮಾಡಿ ಮಡಗ್ಬಿಟ್ಟೆ. ಬ್ಲೌಸ್ಗಳ ಮೇಲೆ ಮಾರ್ಕ್ ಮಾಡಿ ಮಡಗಾದ್ಮೇಲೆ ಏನು ಮಾಡಿದೆ ಅಂದರೆ, ಏನಪ್ಪ ಇದು ಕುತ್ಕೊಂಡಿದ್ದೆ ಒಂದು 3 ಅವರ್ ಆಯಿತು ಅಂದ್ಕೊಳ್ಳಿ ಏನೋ ಸ್ಟಿಚ್ ಮಾಡೋಕ್ಕೆ. ಎಲ್ಲ ಬ್ಲೌಸ್ಗೂ ಫಿಟ್ಟಿಂಗ್ ಸ್ಟಿಚ್ ಮಾಡೋಕ್ಕೆ ನಾನು 8 ಗಂಟೆಗೆ ತೊಗೊಂಡೆ ಕೈಗೆ. ಅವತ್ತು ಫಿಟ್ಟಿಂಗ್ ಹಿಡಿಯೋಕ್ಕೆ ಅಂದ್ಬಿಟ್ಟು 8 ಗಂಟೆಗೆ ತೊಗೊಂಡೆ ಬ್ಲೌಸ್ಗಳನ್ನ ಫಿಟ್ಟಿಂಗ್ ಮಾರ್ಕ್ ಮಾಡೋಕ್ಕೆ ಅಂತ. 12 ಗಂಟೆವರೆಗೂ ಮಾರ್ಕೇ ಮಾಡಿದ್ದೀನಿ. 12 ಗಂಟೆವರೆಗೂ ಮಾರ್ಕ್ ಮಾಡಿದೆ. ಆಮೇಲೆ 12 ಗಂಟೆ ಮೇಲೆ ಕುತ್ಕೊಂಡಿದ್ದಕ್ಕೆ 2:30 ಹೊತ್ತಿಗೆ ಎಲ್ಲ ಬ್ಲೌಸು ಫಿಟ್ಟಿಂಗ್ ಹಿಡಿದು ಮುಗಿಸ್ಬಿಟ್ಟೆ. ನಾನು ಮಾರ್ಕ್ ಮಾಡಿರೋದು ಫಿಟ್ಟಿಂಗ್ ತೆಗಿಯೋದು ತುಂಬ ಈಸಿ ಆಯಿತು, ಫಿಟ್ಟಿಂಗ್ ಹಿಡಿಯೋದು. ಬಟ್ ವೇಸ್ಟ್ ರೌಂಡು ಸೊಂಟದ ಸುತ್ತಳತೆಯನ್ನು ಮ್ಯಾಚ್ ಮಾಡಬೇಕಲ್ವ. ಅವಾಗ ಹೆಚ್ಚು ಕಮ್ಮಿ ಬಂದು ಹಿಡಿದಾಗ ನಮಗೆ ಅಲ್ಲಿ ಒಂದು ಸ್ವಲ್ಪ ಟೈಟ್ ಬರ್ಬೋದು, ಒಂದು ಸ್ವಲ್ಪ ಲೂಸ್ ಬರ್ಬೋದು, ಆ ಥರ ಚಾನ್ಸಸ್ ಇರುತ್ತೆ. ಕಸ್ಟಮರು ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ. ಆವಾಗ ತುಂಬ ಬೇಜಾರಾಗುತ್ತಲ್ವ ನಮಗೆ. ಅವ್ರು ಏನೋ ಇಷ್ಟೊಂದು ಸ್ಯಾರೀಸ್ ತೊಗೊಬಿಟ್ಟಿದ್ದೀರಾ, ಮಾಡ್ತೀನಿ ಅಂತ ನಾವು ಹೊಟ್ಟೆ ಕಿಚ್ಚಿಗೆ ಅರ್ಧ ಜನ ಏನೋ ಬಿಸ್ನೆಸ್ ಮಾಡ್ತಾರಲ್ವ, ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ, ಇಷ್ಟೊಂದೆಲ್ಲ ಆರ್ಡರ್ಸ್ ಬಂದ್ಬಿಟ್ಟಿದೆ ಅಂತ ಜನ ಕೆಲವೊಬ್ರು ಇರ್ತಾರೆ. ಆ ಥರ ಇದ್ದಾಗ ನಾವು ಅವ್ರು ಏನಾದರೂ ಹೇಳಿ ನಾವು ತಲೆ ಕೆಡಿಸ್ಕೋಬಾರ್ದು.
ಅವರು ಎಲ್ಲನೂ ಏನು ದುಡ್ಡು ಬರ್ತದೆ ಅಂತ ಆಸೆಗೆ ಇಷ್ಟೊಂದು ಬಟ್ಟೆ ತಗೊಬಿಟ್ಟಿದ್ದಿ ಹಂಗೆ ಹಿಂಗೆ ಅಂತಿದ್ರು. ಬಟ್ ಏನಪ್ಪ ದುಡ್ಡು ಬರ್ತದೆ ಅಂತ ಆಸೆಗೆ ತಗೊಬಿಟ್ಟು ಹೆಂಗೆ ಹೊಲ್ದ್ಬಿಟ್ಟು ಹಂಗೆ ಹಿಂಗೆ ಅಂತಿದ್ರು. ನಮ್ಗೆ ಅದನ್ನು ಬೇರೆ ಭಯ ಆಯಿತು. ಯಾಕಂದರೆ ಕಸ್ಟಮರು ನಾವು ಚೆನ್ನಾಗಿರೋದನ್ನು ಅಂದರೆ ಕೆಲವೊಬ್ರು ಕಸ್ಟಮರ್ ಇರ್ತಾರೆ, ಕೆಲವೊಬ್ರು ಕಸ್ಟಮರು ಗಿಲ್ಟ್ ಫೀಲ್ ಮಾಡಿಕೊಂಡಿರ್ತಾರೆ ಮನಸ್ಸಲ್ಲಿ. ಅಂಥವ್ರು ಇದ್ದಾಗ ನಾವು ತುಂಬ ಒಂದು ಸ್ವಲ್ಪ ಎಚ್ಚರಿಕೆಯಾಗಿರಬೇಕು. ಆದರೂ ಫೈನಲಾಗಿ ಕಸ್ಟಮರ್ ಕೊಟ್ಟದ ರಿವ್ಯೂ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಎಲ್ಲರೂ ಚೆನ್ನಾಗಿದೆ ತುಂಬ ಚೆನ್ನಾಗಿ ಹೊಲ್ದಿದೆ. ಈ ಥರ ಎಲ್ಲರಿಗೂ ಒಂದು ಮೆಜರ್ಮೆಂಟಲ್ಲೇ ಹೊಲ್ದಿದ್ರು, ಯಾರ್ದು ವೇರಿಯೇಷನ್ ಬರಲಿಲ್ಲ, ತುಂಬ ಚೆನ್ನಾಗಿ ಫಿಟ್ಟಿಂಗ್ ಕೊಟ್ಟಿದ್ದೀನಿ ಅಂತ ಅಂದರು. ನನಗೂ ತುಂಬ ಚೆನ್ನಾಗಿ ಖುಷಿ ಆಯಿತು. ನೋಡಿ ಯಾವ್ಯಾವ ಥರ ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಇದು ಎಷ್ಟು ಫಾಸ್ಟಾಗಿ ಸ್ಟಿಚ್ ಮಾಡಿರ್ಬೋದು ಅಂತ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಆದರೆ ನಾನು ಕಸ್ಟಮರ್ಗೆ ಬಟ್ಟೆ ಕೊಡೋ ಟೆನ್ಷನಲ್ಲಿ ಇದ್ದೆ ಅಂತ ಹೊರತು ನಾನು ವೀಡಿಯೋ ಮಾಡೋ ಟೆನ್ಷನಲ್ಲಿ ಇರಲಿಲ್ಲ. ಆದ್ದರಿಂದ ಬಟ್ ಇವಾಗ ನಾನು 7 ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಲ್ಲ, ತೋರಿಸ್ತೀನಿ ಯಾವ್ಯಾವ ಥರ ನಾನು ಸ್ಟಿಚ್ ಮಾಡಿದ್ದೆ ಅಂತ. ಕೆಲವೊಬ್ರು ಫಾಲ್ ಹಾಕಿ ಅಂದರು. ಆಮೇಲೆ ನಮ್ಮ ಯಜಮಾನ್ರನ್ನ ಜಿಗ್ಜಾಗ್ ಮಿಷಿನ್ ಮೇಲೆ ಕೂರಿಸ್ದೆ ಜಿಗ್ಜಾಗ್ ಮಾಡಿ ಅಂತ. ಅವರು ಜಿಗ್ಜಾಗ್ ಮಾಡ್ತಾಯಿದ್ರು. ಅದು ಆಲ್ವೇಸ್ ಜಿಗ್ಜಾಗ್ ಮಿಷಿನ್ ಏನಾಯ್ತು ಅಂದರೆ ಅದು ಫೂಟು ನೀಟಾಗಿ ಪ್ರೆಸ್ ಮಾಡಬೇಕು. ಲೋಕಲ್ ಮೋಟ್ರ್ ಹಾಕ್ಬಿಟ್ಟವ್ರೆ. ಆ ಫೂಟ್ ಏನಾಗುತ್ತೆ ಅಂದರೆ ನಾವು ನೀಟಾಗಿ ಪ್ರೆಸ್ ಮಾಡಿಲ್ಲ ಆ ಫೂಟ್ನ ಅಂತಂದರೆ ಪದೇ ದಾರ ಕಟ್ಟಾಗುತ್ತೆ. ಯಪ್ಪ ನಾನು ಇಲ್ಲಿ ಫಿಟ್ಟಿಂಗ್ ಹಿಡಿತಿದ್ದೀನಿ, ಅಲ್ಲಿ ಅವರು ದಾರ ಕಟ್ಟಾಗ್ತಾಯಿದೆ ಬಾ ಅಂತಾರೆ. ನನಗೆ ಎಷ್ಟು ತಲೆ ಬಾದಿಯಾಗಿತ್ತಂದರೆ ತಲೆ ಬಿಸಿ ಬಂದ್ಬಿಟ್ಟಿತ್ತು ತುಂಬ. ಹೋಗಲಿ ಪರವಾಗಿಲ್ಲ, ಅದರಲ್ಲೂ ನಾನು ಎಲ್ಲರಿಗೂ ಕೊಟ್ಟೆ. ಬಟ್ 2 ಮೆಂಬರ್ಸ್ ಕೊಡೋಕ್ಕಾಗಿಲ್ಲ. ಬಟ್ ಓಕೆ, ನನಗೆ ಕಸ್ಟಮರು ಹ್ಯಾಪಿ ಆದ್ರಲ್ಲ, ಅದೇ ಒಂದು ಖುಷಿ ಆಯ್ತು ನನಗೆ. ಈ ಸರಿನೇ ಇಷ್ಟೊಂದು ಬ್ಲೌಸಸ್ ಎಲ್ಲ ಆರ್ಡರ್ಸ್ ಬಂದಿದ್ದು. ಅಂದರೆ ಏನೇ ಫಂಕ್ಷನ್ ಇರಲಿ ನಮಗೆ ಕೊಟ್ಟರು ಕಸ್ಟಮರು. ನೋಡಿ ಇದನ್ನು ನಾನು ಫ್ರಂಟ್ ಅಟ್ಯಾಚ್ ಮಾಡಾಯಿತು. ಯಾಕೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡು ನಾನು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ ಅಂತಂದರೆ ಯಾವ ರೀತಿಯಾಗಿ ನಮ್ಮದು ಸ್ಟಿಚಿಂಗ್ ಇರುತ್ತೆ ಪರ್ಪಸ್ಸು ಅಂದರೆ ಇವಾಗ ಮಾಡಬೇಕು ಅಂತ ಒಂದು ವೀಡಿಯೋದಲ್ಲಿ ನಿಮಗೆ ಫುಲ್ಲು ಡೀಟೇಲಾಗಿ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡ್ತೀನಿ ಅಂತ. ನಾನಪ್ಪ ಯಾವ ರೀತಿಯಾಗಿ ಮನೆ ಕೆಲಸ ಮಾಡ್ತೀರಾ, ಏನು ಮಾಡ್ತೀರಾ, ಇಷ್ಟೊಂದು ವರ್ಕು ಅಂತ ಅನ್ಬೋದು. ಯಪ್ಪ ಈಗ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿದ್ದೀನಿ. ಟೆನ್ಷನ್ ಆಗ್ಬಿಟ್ಟಿತ್ತು, ನಂಗೆ ತಲೆಬಾದಿ ಬಂದ್ಬಿಟ್ಟಿತ್ತು. ಏನು ಮಾಡೋದು, 50 ಬ್ಲೌಸ್ ಅಂದರೆ ಇನ್ನು ಸಾಮಾನ್ಯ ಮಾತೆ. ಒಬ್ಬೊಬ್ರು ಮೆಜರ್ಮೆಂಟ್ ಒಂದೊಂದು ಥರ ಇರ್ತದೆ. ಫಿಟ್ಟಿಂಗ್ ಏನಾರು ವೇರಿಯೇಷನ್ ಆದರೆ ಬಿಟ್ಟಾರೆ ಕಸ್ಟಮರು. ಹಂಗೊಬ್ರು ಕಸ್ಟಮರು ಇಲ್ಲಿ ಹಳ್ಳಿ ಅಲ್ವಾ, ಇಲ್ಲಿ ಟ್ರಯಲ್ ರೂಮ್ ಏನೂ ಇಲ್ಲ. ಆ ಟ್ರಯಲ್ ರೂಮ್ ಇರೋದ್ರಿಂದ ಅವರು ಏನು ಮಾಡ್ತಾರೆ ಅಂದರೆ ಹಂಗೆ ಹಾಕಿ ನೋಡ್ಕೊಳ್ಳಿ ನೀವು ಇಲ್ಲೇ ಒಂದು ಸರಿ ನಾಳೆ ನನ್ನ ಫಂಕ್ಷನ್ ಬಂದಾಗ ಜ್ಯೋತಿ ಹಂಗದೆ ಹಿಂಗದೆ ಅನ್ನೋದು ಕೊಡ್ದು. ಯಾಕಂದರೆ ನಾವು ಎಷ್ಟೇ ಎಕ್ಸ್ಪರ್ಟ್ ಆಗಿದ್ರು, ನಾವು ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆಗಿದ್ರು ಅವ್ರಿಗೆ ಇಷ್ಟ ಆಗೋ ಥರ ನಾವು ಸ್ಟಿಚ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಒಬ್ಬರು ಮನೆ ಭಾವನೆ ಒಂದೊಂದು ಥರ ಇರುತ್ತೆ. ಫಿಟ್ಟಿಂಗ್ ಕರೆಕ್ಟ್ ಇರೋ ಕಸ್ಟಮರು ಏನಾದರೂ ಒಂದು ಹೇಳ್ತಾ ಇರ್ತಾರೆ. ಆವಾಗ ನಾನೇನು ಮಾಡಿದೆ ಅಂತಂದರೆ ಇಲ್ಲೇ ಹಾಕೊಂಡು ನೋಡ್ಕೊಳ್ಳಿ ಅಂದರೆ ಒಬ್ಬರು ಕಸ್ಟಮರ್ ಬ್ಲೌಸ್ ಮೇಲೆ ಹಾಕ್ಬಿಟ್ಟು ಜೊತೆ ಬಿಗಿ ಆಗ್ಬಿಟ್ಟದೆ, ಹಂಗಾಗ್ಬಿಟ್ಟದೆ, ಹಿಂಗಾಗ್ಬಿಟ್ಟದೆ, ನೀನೇನು ಹಿಂಗೆ ಸ್ಟಿಚ್ ಮಾಡಿದ್ದಿಲ್ಲ, ಯಾವಾಗ ನೋಡಿದ್ರು ಹಿಂಗೆ ಮಾಡ್ತೀಯ, ಹಂಗೆ ಹಿಂಗೆ ನಾನು ಚೆನ್ನಾಗಿ ಹೊಲಿತೀನಿ ಅಂತ ತಂದ್ಕೊಟ್ಟೆ ಅಂತ ಯಪ್ಪ ರ್ಯಾಶಾಗಿ ಬಿಹೇವ್ ಮಾಡಿಬಿಟ್ರು. ಆಮೇಲೆ ನಾನಂದೆ ಅಲ್ಲಿ ಕಸ್ಟಮರು ಇನ್ನೂ 4 ಜನ ಇದ್ದರು, ಬಟ್ಟೆ ಇಸ್ಕೊಳಕ್ಕೆ ಬಂದಿದ್ರು. ನಾವೆಲ್ಲ ಬ್ಲೌಸ್ನ ಬಿಚ್ಚಿಬಿಟ್ಟು ಹಾಕೊಂಡು ನೋಡ್ತಾ ಇದ್ದೀವಿ. ನೀನು ಹಂಗೆ ಹಾಕೊಂಡು ನೋಡು ಸರ್ ಚೆನ್ನಾಗದೆ, ನಮ್ಮವೆಲ್ಲ ಫಿಟ್ಟಿಂಗ್ ಎಲ್ಲ ಚೆನ್ನಾಗದೆ ಅಂತ ಅಂದರು. ಆಮೇಲೆ ಅವರು ಅದೇ ಥರ ಹಾಕೊಂಡ್ರು, ಇಲ್ಲ ಚೆನ್ನಾಗದೆ ಅಂದರು. ಯಪ್ಪ ಹೆಂಗೆ ಆಡ್ಬಿಟ್ರು ಅಂದರೆ ಅವರು ನಮ್ಮ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದ್ರು ಕೂಡ ಅವ್ರ ಮೈಂಡ್ ಮೆಂಟಾಲಿಟಿ ಆ ಥರ ಇರ್ತದೆ. ಇಷ್ಟೊಂದು ಬಟ್ಟೆಗಳೆಲ್ಲ ಇಸ್ಕೊಬಿಟ್ಟವರೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿರಲ್ರು ಅಂತ ಅವ್ರ ಮೈಂಡ್ ಮೆಂಟಾಲಿಟಿ ತಿಳ್ಕೊಬಿಟ್ಟಿರ್ತಾರೆ. ಹಂಗಾಗೋಯ್ತು ಕತೆ. ಬಟ್ ಓಕೆ, ಏನಾದರೂ ಒಂದು ಮಾಡ್ತೀನಿ, ಮಾಡಿದೆ ಅಂತ ಬಿಡಲ್ಲ. ಫ್ರೀ ಟೈಲರಿಂಗ್ ಕ್ಲಾಸು 30 ದಿನದಲ್ಲೇ ಟೈಲರಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಆ ಥರ ಫ್ರೀ ಟೈಲರಿಂಗ್ ಕ್ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶೂಟಿಂಗ್ ಮಾಡೋದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಆದ್ದರಿಂದ ಸ್ವಲ್ಪ ನಾನು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಬೇಕು. ಈಗ ಆಷಾಢ ಬೇರೆ ಇದೆ ಅಲ್ವಾ, ಏನೇ ಮಾಡೋದಿದ್ರು ನಾನು ಇವಾಗ ಮಾಡಿದ್ರೇ ಬೆಟರು. ಇವಾಗ ಈ ಆಷಾಢ ಟೈಮಲ್ಲಿ ಸ್ವಲ್ಪ ವೀಡಿಯೋ ಎಲ್ಲ ಶೂಟಿಂಗ್ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ. ಎಡಿಟ್ ಮಾಡೋಕ್ಕೂ ಸರೋಗುತ್ತೆ. ನೋಡೋಣ 30 ದಿನದಲ್ಲೇ ಟೈಲರಿಂಗಲ್ಲಿ ಯಾವ ಥರ ಎಕ್ಸ್ಪರ್ಟ್ ಆಗೋದು ಅಂತ ಪ್ರತಿಯೊಂದು ಬ್ಲೌಸೂ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟು ಕ್ಲೋಸ್ ನೆಕ್ಕಿಂದ ಹಿಡಿದು ಡೀಪ್ ನೆಕ್ವರೆಗೂ, ಡೀಪ್ ನೆಕ್ಕಿಂದ ಹಿಡಿದು ಹೈ ನೆಕ್ವರೆಗೂ, ಹೈ ನೆಕ್ಕಿಂದ ಹಿಡಿದು ಕಾಲರ್ ನೆಕ್ಕು, ಕಾಲರ್ ನೆಕ್ಕಿಂದ ಹಿಡಿದು ಕಟೋರಿಯಿಂದ ಹಿಡಿದು ಕ್ರಾಸ್ ಕಟ್ಟಿಂದ ಹಿಡಿದು ಬೋಟ್ ನೆಕ್ ಬ್ಲೌಸ್ ಆದಮೇಲೆ ರೌಂಡ್ ಕಾಲರು, ಶರ್ಟ್ ಕಾಲರು ಎಲ್ಲ ಪ್ರತಿಯೊಂದು ಕೋಟ್ ಕಾಲರು ಪ್ರತಿಯೊಂದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಪ್ರಿನ್ಸಸ್ ಕಟ್ಟು, ಎಷ್ಟು ಮಧುಬಾಲ ಬ್ಲೌಸ್ ಡಿಸೈನು, ಆಮೇಲೆ ಸಬ್ಯಾಸಾಚಿ ಬ್ಲೌಸ್ ಇವಾಗ ತುಂಬ ಟ್ರೆಂಡಲ್ಲಿದೆ. ಅವಾಗೆಲ್ಲ ಫಿಲಮ್ ಆ್ಯಕ್ಟರ್ಸ್ ಜಾಸ್ತಿ ಯೂಸ್ ಮಾಡೋರು. ಮತ್ತು ರಿಸೆಪ್ಷನ್ ಇದಕ್ಕೆ ಜಾಸ್ತಿ ಯೂಸ್ ಮಾಡ್ತಿದ್ರು ಏನೋ ಸಬ್ಯಾಸಾಚಿ ಬ್ಲೌಸ್ನ. ಇವಾಗೇನಿಲ್ಲ, ಸ್ಯಾರಿಗೂ ಟ್ರೆಂಡ್ ಆಗಿದೆ ಸಬ್ಯಾಸಾಚಿ ಬ್ಲೌಸು. ಅದು ಏನಂದರೆ ನಮ್ಮದು ಕಪ್ ಶೇಪ್ನ ಚೆನ್ನಾಗಿ ಕಾಣಿಸುತ್ತೆ, ಸೆಕ್ಸಿಯಾಗಿ ಕಾಣೋಕ್ಕೆ ಸಬ್ಯಾಸಾಚಿ ಬ್ಲೌಸ್ನ ಹಾಕೋತಾರೆ. ಬಟ್ ಇಲ್ಲಿ ಯಾರು ಹಳ್ಳಿಗಳ ಕಡೆ ಸಬ್ಯಾಸಾಚಿ ಬ್ಲೌಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಮಧುಬಾಲ ಬ್ಲೌಸ್ ಡಿಸೈನ್ನ ಕೆಲವೊಬ್ರು ನಾನು ನೋಡ್ತಾ ಇದ್ದೀನಿ ಫೋಟೋಸ್ ಅಪ್ಲೋಡ್ ಮಾಡ್ತಾರೆ. ಏನು ಅಂದರೆ ಎಕ್ಸ್ಪರ್ಟ್ ಆಗಿದ್ದೀವಿ ಅಂತ ಹೇಳ್ತಾರೆ ಟೈಲರ್ಗಳು. ಮಧುಬಾಲ ಬ್ಲೌಸ್ ಡಿಸೈನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಟೋರಿ ಶೇಪಲ್ಲಿ ಕಟ್ ಮಾಡಿ ನಾವು ಮಧುಬಾಲ ಬ್ಲೌಸ್ ಡಿಸೈನ್ ಸ್ಟಿಚ್ ಮಾಡಬೇಕು. ಆ ಥರ ಮಾಡ್ತಾಯಿಲ್ಲ. ಮುಂದೆಗಡೆ ಟೈ ಬರುತ್ತೆ ನೋಡಿ ಮಧುಬಾಲ ಬ್ಲೌಸ್ ಡಿಸೈನ್ಗೆ. ಆದರೆ ಕೆಲವು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಥರ ಮಾಡ್ತಾಯಿಲ್ಲ. ಅವರು ನೆಕ್ಕಲ್ಲಿ ಆ ಥರ ಶೇಪ್ ಕೊಟ್ಬಿಟ್ಟು ಟೈ ಕೊಟ್ಬಿಡ್ತಾವ್ರೆ, ನೋಡ್ತಾ ಇದ್ದೀನಿ. ಬಟ್ ಆದರೆ ನೋಡ್ತಾ ಇರೋರು ಯಾರಾದರೂ ಆ ಥರ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ತಿಳ್ಕೊಳ್ಳಿ. ಕಟೋರಿ ಶೇಪ್ ಕೊಟ್ಟು ಆ ಥರ ಮಧುಬಾಲ ಡಿಸೈನ್ ಹೊಲಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಫಿನಿಶಿಂಗು, ಇಲ್ಲಾಂದರೆ ಕಾಣ್ತಲ್ಲ. ನಾವು ಏನೋ ಒಂದು ಕೆಲಸ ಮಾಡಿದ್ರು ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕು.
ಮತ್ತು ಜವಾಬ್ದಾರಿ ಅನ್ನೋದು ನೀಟಾಗಿರಬೇಕು. ಇವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡೋ ಟೆನ್ಷನಲ್ಲಿ ನಾನು ಮಾಡ್ಕೊಂಡಿದ್ದಿದ್ದೆ, ವೀಡಿಯೋ ಮಾಡೋ ಟೆನ್ಷನಲ್ಲಿ ನಾನೇನಾದರೂ ಫಿಟ್ಟಿಂಗ್ ಎಲ್ಲ ಹಿಡಿಯೋದು ಮತ್ತು ಬ್ಲೌಸೆಲ್ಲ ಸ್ಟಿಚ್ ಮಾಡೋದು ಆ ಥರ ಮಾಡಿದರೆ ಏನಪ್ಪ ಏನಾದರೂ ಪ್ರಾಬ್ಲಮ್ ಆಗ್ಬಿಡೋದು. ಏನೋ ವೀಡಿಯೋ ಮಾಡ್ತಾಯಿದ್ದೀನಲ್ವ, ಶೂಟಿಂಗ್ ಮಾಡ್ತಾಯಿದ್ದೀನಲ್ಲ, ಆ ಕಡೆ ಗಮನ ಹರಿಸ್ಬಿಡೋನೆ, ಅದಕ್ಕೆ ನಾನು ಮಾಡೋಕ್ಕಾಗಿಲ್ಲ. ಬಟ್ ಓಕೆ ಏನಪ್ಪ ಚೆನ್ನಾಗೆಲ್ಲ ಬಂತು, ಅದೊಂದೇ ಖುಷಿ ವಿಚಾರ. ಯಾವುದಾದ್ರೂ ಕಟ್ಟಿಂಗು ಬ್ಲೌಸ್ ಕಟ್ಟಿಂಗ್ ಬೇಕು ಅಂತಂದರೆ ಯಾಕೆ ಮೇಡಮ್ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ ಅಂತ ಕೇಳ್ಬೋದು. ಯಾಕೆ ಅಂದರೆ ನನ್ನದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಶೂಟಿಂಗ್ ಲೈಟು, ಅದರಿಂದ ಸ್ವಲ್ಪ ಕ್ಲಿಯರಿಟಿ ಕಾಣಿಸ್ತಾ ಇಲ್ಲ. ಶೂಟಿಂಗ್ ಲೈಟು ಸ್ವಲ್ಪ ರಿಪೇರಿ ಆಗಿರೋದ್ರಿಂದ ಏನೇ ವೀಡಿಯೋ ಮಾಡಿದ್ರೂ ಕ್ಲಾರಿಟಿ ಕಾಣಿಸಲ್ಲ, ಅದರಿಂದ ಸ್ವಲ್ಪ ವೀಡಿಯೋ ಮಾಡೋದು ಕಮ್ಮಿ ಮಾಡಿಬಿಟ್ಟಿದೆ. ಇವಾಗ ಇಲ್ಲ ಮಾಡ್ತೀನಿ ವೀಡಿಯೋನ. ಇವಾಗ ಎಂಬ್ರಾಯ್ಡ್ರಿ ಬಗ್ಗೆ ಇನ್ನೂ ಎಕ್ಸ್ಪರ್ಟ್ ಆಗೋಕ್ಕೆ ವೀಡಿಯೋಸ್ ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾವ ಥರ ಎಕ್ಸ್ಪರ್ಟ್ ಆಗೋದು, ಏನು ಯಾವ ಥರ ಕಲಿಬೇಕು ಎಲ್ಲನೂ ಇನ್ನೂ ಹೇಳ್ಕೊಡ್ತೀನಿ. ಹೆಚ್ಚಿನ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಮತ್ತು ಕೋಡಿಂಗ್ ಅದೆಲ್ಲ ತಿಳಿಸ್ಬೇಕಂತ ನನಗೂ ತುಂಬ ಖುಷಿ ಇದೆ. ಬಟ್ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ನೋಡಿ, ನಾನು ಪೈಪಿಂಗ್ನ ಯಾವ ಥರ ಮಾಡ್ತೀನಿ ಅಂತ ಫಸ್ಟ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಯಾವ ಥರ ಪೈಪಿಂಗ್ ಮಾಡಬೇಕು ಅಂತ. ಈ ಥರ ಪೈಪಿಂಗ್ ಮಾಡ್ತಾಯಿದ್ದೀನಿ. ಎಷ್ಟು ನಿಮಿಷದಲ್ಲಿ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತಿದ್ದೀನಿ ಅಂತ ನೋಡಿ. ಸ್ವಲ್ಪ ಅಂದರೆ ಸ್ಲೋ ಮಾಡಿಬಿಟ್ಟಿದ್ದೀನಿ ಇವತ್ತು, ಯಾಕಂದರೆ ನಿನ್ನೆಲ್ಲ ತುಂಬ ಫಾಸ್ಟಾಗಿ ಮಾಡಿ ಸುಸ್ತಾಗ್ಬಿಟ್ಟಿದೆ, ನನಗೆ ರೆಸ್ಟ್ ಅನ್ನೋದೇ ಇಲ್ಲ, ಆ ಥರ ಆಗ್ಬಿಡ್ತು. ಇವಾಗ ಎಲ್ಲ ಬ್ಲೌಸಸ್ನ ಸ್ಟಿಚ್ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ನೋಡಿ ಇವಾಗ ಪೈಪಿಂಗ್ಗೆ ನಾನು ಯಾವ ಥರ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಆಗ್ತಾಯಿದ್ದೀನಿ ಅಂತ. ಈ ಥರ ನೀವು ಅಷ್ಟೇ ಇದೇ ಥರ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ, ಏನೂ ತೊಂದರೆ ಇಲ್ಲ. ಯಾವ ಥರ ಬ್ಲೌಸ್ ಪ್ಯಾಟರ್ನ್ ಬೇಕು ನಿಮಗೆ ತಿಳಿಸ್ಕೊಡಿ, ಆ ಥರ ಬ್ಲೌಸ್ ಪ್ಯಾಟ್ರನಲ್ಲಿ ನಾನು ನಿಮಗೆ ಬ್ಲೌಸಸ್ನ ಸ್ಟಿಚ್ ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಏನೂ ತೊಂದರೆ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇಲ್ಲಿ ಹಿಂದೆಗಡೆ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ವ, ಇದನ್ನ ಕಟ್ ಮಾಡಬೇಕು. ಎಕ್ಸ್ಟ್ರಾ ಬಟ್ಟೆನ ಇದನ್ನ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ, ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಬೇಕು. ಯಾಕೆ ನಾವು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಬೇಕು ಅಂತ ಹೇಳ್ತೀನಿ ಇವಾಗ. ಯಾಕೆ ನಾವು ಎಕ್ಸ್ಟ್ರಾ ಬಟ್ಟೆನ ಬ್ಲೌಸಲ್ಲಿ ಕಟ್ ಮಾಡಬೇಕು, ಏನು ರೀಸನ್ನು, ಯಾಕೆ ನಾವು ಆ ಥರ ಕಟ್ ಮಾಡಬೇಕು ಅಂದರೆ, ನಾವು ಈ ಥರ ಫೋಲ್ಡ್ ಮಾಡಿ ಪೈಪಿಂಗ್ ಮಾಡಿದಾಗ, ಈ ಥರ ಫೋಲ್ಡ್ ಮಾಡಿ ಪೈಪಿಂಗ್ ಮಾಡಿದಾಗ ಇದು ನೀಟಾಗಿ ಈ ಥರ ಕಾಣಬೇಕು. ಇಲ್ಲಾಂದರೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಲ್ಲ ಅಂದರೆ ನೀಟಾಗಿ ಕಾಣಿಸಲ್ಲ. ನೋಡಿ ಯಾವ ಥರ ಕಡೆ ಎಡ್ಜಲ್ಲೇ ನಾನು ಸ್ಟಿಚ್ ಆಗ್ತಾಯಿದ್ದೀನಿ ಅಂತ ನೋಡಿ. ಈ ಥರ ನೀವು ಕಡೆ ಎಡ್ಜಲ್ಲೇ ಸ್ಟಿಚ್ ಹಾಕಬೇಕು. ಈ ಥರ ಸ್ಲೋವಾಗಿ ಮಾಡಿ, ಬೇಸಿಕ್ ಅವರು ಸ್ಲೋವಾಗಿ ಮಾಡಿ. ಸ್ವಲ್ಪ ಪೈಪಿಂಗ್ ಮಾಡಬೇಕಾದ್ರೆ ತುಂಬ ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಫಾಸ್ಟಾಗಿ ಮಾಡಿದ್ರೆ ಅದು ನೀಟಾಗಿ ಕುತ್ಕೊಳ್ಳಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಪೈಪಿಂಗ್ ಮಾಡಿರೋ ಥರ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾನೆ ಇಲ್ಲ. ನೋಡಿ ಬ್ಯಾಕ್ ಸೈಡ್ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ, ಎಷ್ಟು ನೀಟಾಗಿದೆ ಅಂತ. ಇಷ್ಟೇ ನೀಟಾಗಿ ನಿಮ್ಮದು ಇರಬೇಕು. ಮೇಡಮ್ ಇಷ್ಟೊಂದು ಚಿಕ್ಕದಾಗಿ ಕೊಟ್ಟಿದ್ದೀರಾ ಬ್ರಾಡ್ ಅಂತ ಅನ್ಬೋದು. ನಾನು ಇವಾಗ ಏರ್ ಪ್ರಾಬ್ಲಮ್ ಇದೆ, ಅದರಿಂದ ಅವ್ರಿಗೆ ಏನೇ ಬ್ಯಾಕಲ್ಲಿ ಡೀಪ್ ಹೊಲಿದ್ರು ಕೂಡ ನಾವು ಫಿಟ್ಟಿಂಗನ್ನು ಸ್ವಲ್ಪ ಚಿಕ್ಕದಾಗಿ ಕ್ಲೋಸಾಗಿ ಹೊಲಿಬೇಕು. ಯಾಕಂದರೆ ನೀಟಾಗಿ ಚೆನ್ನಾಗಿರಲ್ಲ, ಏರ್ ಫ್ರೈ ಬಿಟ್ಕೊಂಡ್ರೆ ಡೀಪ್ ನೆಕ್ ಚೆನ್ನಾಗಿರುತ್ತೆ ಅಂತ ಅವ್ರ ಅನಿಸಿಕೆ. ಅದಕ್ಕೋಸ್ಕರ ನೋಡಿ ಎಕ್ಸ್ಟ್ರಾ ಡಾಟು 4ನೇ ಡಾಟ್ನ ಕೊಡ್ತಾಯಿದ್ದೀನಿ. ಇದು 4ನೇ ಡಾಟ್ನ ಕೊಡ್ತಾಯಿದ್ದೀನಿ ಈ ಸೈಡು. ಯಾಕೆಂದರೆ ಎಕ್ಸ್ಟ್ರಾ ಬಟ್ಟೆ ಬಂತು. ಇಲ್ಲಿ ತುಂಬ ಜನ ಕೇಳ್ತಿದ್ರಿ, ನೋಡಿ ಇಲ್ಲಿ ಮೇಲೆ ಕೆಳಗೆ ಆಗುತ್ತೆ ಮೇಡಮ್, ಇಲ್ಲಿ ಮೇಲೆ ಕೆಳಗೆ ಆಗುತ್ತೆ, ಆರ್ಮೋಲ್ ಟು ಆರ್ಮೋಲ್ ನೀಟಾಗಿ ಬರಲ್ಲ ಅಂತ ಹೇಳ್ತಿದ್ರಿ. ನೋಡಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಎಕ್ಸ್ಟ್ರಾ ಬಟ್ಟೆ ಬಂದಿದ್ದೆ. ಇಲ್ಲಿ 4ನೇ ಡಾಟ್ ಹಿಡ್ದಿದ್ದೀನಿ. 4ನೇ ಡಾಟ್ ಹಿಡಿದಾಗ ನೋಡಿ ನಾವು ಅಟ್ಯಾಚ್ ಅನ್ನೋದು ಮಾಡಿದಾಗ ಬ್ಯಾಕು ಫ್ರಂಟು ಒಂದೇ ಸಮ ಇದೆ. ಇಲ್ಲೂ ಅಷ್ಟೇ ನೋಡ್ಕೋಬೇಕು. ಇದನ್ನೆಲ್ಲ ಕ್ರಾಸ್ ಚೆಕ್ ನೀವು ಮಾಡಲೇಬೇಕು. ಬೇಗ ಬ್ಲೌಸ್ನ ಸ್ಟಿಚ್ ಮಾಡೋದೆಲ್ಲ ಇಂಪಾರ್ಟೆಂಟು. ಈ ಪಾಯಿಂಟು ಕರೆಕ್ಟಾಗಿರಬೇಕು, ಈ ಪಾಯಿಂಟು ಕರೆಕ್ಟಾಗಿರಬೇಕು. ನೆಕ್ಸ್ಟ್ ಇವಾಗ ಶೋಲ್ಡರ್ ಟು ಶೋಲ್ಡರ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಶೋಲ್ಡರ್ ಟು ಶೋಲ್ಡರ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಸೈಡ್ ಅಷ್ಟು ಶೋಲ್ಡರ್ ಟು ಶೋಲ್ಡರ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ 2 ಶೋಲ್ಡರ್ ಅಟ್ಯಾಚ್ ಮಾಡಾಯಿತು. ಇವಾಗ ಸ್ಲೀವ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಲೀವ್ನ ಬಫ್ ಸ್ಲೀವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಬಫ್ಫು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬಫ್, ಎಕ್ಸ್ಟ್ರಾ ಬಫು. ನೋಡಿ ತೋಳನ್ನ ಅಟ್ಯಾಚ್ ಮಾಡಬೇಕು ಈ ಥರ. ಫ್ರಂಟ್ಗೆ ಕಟ್ಸ್ಕೊಟ್ಕೊಂಡಿದ್ದೀನಿ, ಬ್ಯಾಕ್ ಕಟ್ಸ್ಕೊಟ್ಟಿದ್ದೀನಿ. ಇವಾಗ ಒಂದು ಡಬಲ್ ಸ್ಟಿಚ್ ಹಾಕೋಕ್ಕೆ ಟೈಮ್ ಇಲ್ಲ ಆ್ಯಕ್ಚುಲಿ. ಅವ್ರಿಗೆ ಬಸ್ ಹೋಗೋದಕ್ಕೆ ನಾನು ಸ್ಪಾಟ್ಗೆ ಹೋಗಬೇಕು, ಅದರಿಂದ ನೋಡಿ ಇವಾಗ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಫಿಟ್ಟಿಂಗ್ ಹಿಡಿಯೋ ಮುಂಚೆಗೆ ಸ್ಟ್ರೈಟ್ ಲೈನನ್ನು ಹಾಕೊಂಡ್ಬಿಡ್ತೀನಿ ಫಸ್ಟು ಎಡ್ಜ್ಗೆ, ಪೂರ್ತಿ ಎಡ್ಜ್ಗೆ. ಯಾಕೆ ಅಂದರೆ ನಾವು ಫಿಟ್ಟಿಂಗ್ ಹಿಡಿಬೇಕಾದ್ರೆ ಇಲ್ಲಿ ವೇರಿಯೇಷನ್ ಬರಬಾರ್ದು ಅಂತ ಎಡ್ಜ್ಗೆ ಪೂರ್ತಿ ಒಂದು ಸ್ಟಿಚ್ಚನ್ನು ಹಾಕೋತೀನಿ. ಅದು ನೀಟಾಗಿ ಈ ಪಾಯಿಂಟ್ ಎಲ್ಲ ನೀಟಾಗಿರಬೇಕು, ಅದಕ್ಕೆ ಒಂದು ಸ್ಟಿಚ್ಚನ್ನು ಹಾಕೋತೀನಿ ನೀಟಾಗೆ. ಎಕ್ಸ್ಟ್ರಾ ಬಟ್ಟೆ ಎಲ್ಲ ನೀಟಾಗಿ ರಿಮೂವ್ ಮಾಡ್ಬೋದು. ನೋಡಿ ಆರ್ಮೋಲ್ ಟು ಆರ್ಮೋಲ್ ಜಾಯಿಂಟ್ ಆಯಿತು. ತೋರಿಸ್ತೀನಿ ನಿಮಗೆ, ಇದೊಂದು ಟ್ರಿಕ್ಕು, ಓಕೆನಾ. ನೋಡಿ ಆರ್ಮೋಲ್ ಟು ಆರ್ಮೋಲ್ ಜಾಯಿಂಟ್ ಆಗಿದೆ, ಮತ್ತು ಇದು ಪಾಯಿಂಟ್ ಲಾಸ್ಟಲ್ಲಿ ಆಗಿದೆ. ಇದು ಸ್ಲೀವ್ ಅಷ್ಟೇ, ಸ್ಲೀವ್ ಪಾಯಿಂಟು ಕೂಡ ಅಟ್ಯಾಚ್ ಆಗಿದೆ. ಈ ಸೈಡ್ಗೂ ಹಾಗೆ ಮಾಡ್ತೀನಿ. ಇವಾಗ ಇಲ್ಲಿ ಈ ಥರ ಇಟ್ಬಿಟ್ಟು ಕರೆಕ್ಟಾಗಿ 1/2 ಇಂಚ್ಗೆ ನಾವು ಸ್ಟಿಚಿಂಗ್ ಅನ್ನೋದನ್ನ ಮಾಡಬೇಕು. ನೋಡಿ ಯಾವ ಥರ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ. ನೀವು ಅಷ್ಟೇ ಇದೇ ಥರನೇ ಸ್ಟಿಚ್ ಮಾಡಿ, ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಭಯ ಪಡಬಾರ್ದು. ಎಷ್ಟೇ ಅವಮಾನ ಆದರೂ ನಾವು ಸಹಿಸ್ಕೋಬೇಕು, ಓಕೆನಾ. ಅವಮಾನ ಆಯ್ತಂತ ಬಿಟ್ಟರೆ ಆಗಲ್ಲ. ಫಿಟ್ಟಿಂಗ್ ಯಾವ ಥರ ಹಿಡಿತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ಟ್ರೈಟ್ ಲೈನ್ ಫಿಟ್ಟಿಂಗ್ ಬರ್ತಾಯಿಲ್ಲ ಮೇಡಮ್, ಸ್ಟ್ರೈಟ್ ಲೈನ್ ಫಿಟ್ಟಿಂಗ್ ಬರ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ಸ್ಟ್ರೈಟ್ ಲೈನ್ ಫಿಟ್ಟಿಂಗ್ ಯಾವ ಥರ ಕೊಡೋದು ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ. ನೋಡಿ ಸ್ಲೀವ್ ಟು ಸ್ಲೀವ್ ಜಾಯಿನ್ ಮಾಡಿದ್ದೀನಿ, ಸ್ಲೀವ್ ಟು ಸ್ಲೀವ್ ಜಾಯಿನ್ ಮಾಡಿದ್ದೀನಿ. ನೆಕ್ಸ್ಟು ಆರ್ಮೋಲ್ ಟು ಆರ್ಮೋಲು, ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಟು ಪಾಯಿಂಟ್. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ. ಫಿಟ್ಟಿಂಗ್ ಯಾವ ಥರ ಮಾರ್ಕ್ ಮಾಡ್ತೀನಿ ಸ್ಟ್ರೈಟ್ ಲೈನಲ್ಲಿ ಅಂತ ತೋರಿಸ್ತೀನಿ. ಫಸ್ಟ್ ನೋಡಿ ಈ ಥರ ಎಲ್ಲ ನಾವು ಪಾಯಿಂಟು ನೀಟಾಗೆಲ್ಲ ಮ್ಯಾಚ್ ಆಗೋ ಥರ ಫಸ್ಟ್ ಒಂದು ಎಡ್ಜ್ಗೆ ಸ್ಟಿಚ್ ಹಾಕೋಬೇಕು. ಇವಾಗ ಯಾವ ಥರ ಸ್ಟ್ರೈಟ್ ಲೈನಲ್ಲಿ ಮಾರ್ಕ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಓಕೆನಾ. ಫಿಟ್ಟಿಂಗ್ ಯಾವ ಥರ ಕೊಡ್ತೀನಿ ಅಂತ ತೋರಿಸ್ತೀನಿ. ಅವ್ರದ್ದು ಎದೆಯ ಸುತ್ತಳತೆ ಬಂದು 8 ಇಂಚ್ ಇದೆ. ಎದೆಯ ಸುತ್ತಳತೆ 8 ಇಂಚು. 8 ಇಂಚ್ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅವ್ರದ್ದು ಆರ್ಮೋಲ್ ರೌಂಡು 7 ಇಂಚು, ಇಲ್ಲ 7 ಕಾಲು ಬರ್ಬೋದು, ಅಷ್ಟು ಬಂದರೆ ಸರಿ. 8 ಇಂಚು ಕರೆಕ್ಟ್ ಇದೆ. ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕು. 7 ಕಾಲು ಡಿಪ್ ನೆಕ್ ಆದರೆ 7 ಕಾಲು 7.5 ಇದ್ದರೆ ಓಕೆ. ನೆಕ್ಸ್ಟು ಸೊಂಟದ ಸುತ್ತಳತೆ 6.5 ಇದೆ. 6.5 ವೇಸ್ಟ್ ರೌಂಡು. ನೆಕ್ಸ್ಟು ಸ್ಲೀವ್ ರೌಂಡು ಅವ್ರದ್ದು ಲೆಫ್ಟ್ ಟೈಮ್ ಒಂಥರ ಇದೆ, ರೈಟ್ ಟೈಮ್ ಒಂಥರ ಇದೆ. ಇದು ರೈಟ್ ಕಡೆ ಬರುತ್ತೆ, ಇದು ಲೆಫ್ಟ್ ಕಡೆ ಬರುತ್ತೆ. ಉಕ್ಸೊಂದು ಲೆಫ್ಟ್ ಕಡೆ ಬರುತ್ತೆ, ರೈಟ್ ಕಡೆ ಕಾಜಾದ್ ಬರುತ್ತೆ. ರೈಟ್ ಸ್ಲೀವ್ ರೌಂಡು 4.75, 4.75 ಇಂಚಿದೆ. ಬಲಗೈ ಅವ್ರಿಗೆ ಸ್ವಲ್ಪ ದಪ್ಪ ಇದೆ, 4.75 ಇಂಚು. 4.75 ಇಂಚು. ಅದನ್ನು ಬಲ್ದೋಳು 4.75 ಇಂಚಿದೆ ಅವ್ರದ್ದು. ನೆಕ್ಸ್ಟು ಸ್ಟ್ರೈಟ್ ಲೈನ್ ಹಾಕಬೇಕು. ಈ ಥರ ನೋಡಿ ಸ್ಟ್ರೈಟ್ ಲೈನ್ ಹಾಕಿದ್ದೀನಿ ನಾನು. ಸ್ಟ್ರೈಟ್ ಲೈನ್ ಕಾಣಿಸ್ತಾ ಇದೆ ಅಲ್ವಾ. 4
4.25 ಇಂಚು. 4.25 ಇಂಚು ಸ್ಟ್ರೈಟ್ ಲೈನ್ ಕಾಣಿಸ್ತಾ ಇದೆ. ಈ ಥರ ಸ್ಟ್ರೈಟ್ ಲೈನೇ ಬರಬೇಕು, ಓರೆ ಚೂರೆ ಎಲ್ಲ ಬರಬಾರ್ದು. ಸ್ಟಾರ್ಟಿಂಗ್ ನಂದು ಅದೇ ಥರನೇ ಬರ್ತಾಯಿತ್ತು. ಆಮೇಲೆ ಗೊತ್ತಾಯಿತು ಕಸ್ಟಮರ್ ಯಾಕೆ ಇಲ್ಲಿ ಓರೆ ಬರುತ್ತೆ, ಇಲ್ಲಿ ಯಾಕೆ ಈ ಥರ ಬರುತ್ತೆ, ಈ ಥರ ಏನಿದೆ ಫಿಟ್ಟಿಂಗ್ ಲೈನ್ ಅಂತ ಅನ್ಸೋದೇ ಇಲ್ಲ ನಮಗೆ, ಇಷ್ಟೊಂದು ಅಸಹ್ಯವಾಗಿದೆ ಅಂತ ಹೇಳ್ತಾಯಿದ್ರು ಕಸ್ಟಮರು. ಆಮೇಲೆ ನನಗೂ ಗೊತ್ತಾಗಿತ್ತು ಸ್ಟ್ರೈಟ್ ಲೈನ್ ಬರಬೇಕು ಅಂತ. ಪಾಯಿಂಟ್ ಟು ಪಾಯಿಂಟ್ ನೀಟಾಗಿರಬೇಕು. ಆರ್ಮೋಲ್ ಹತ್ರನೇ ಆಗಿರ್ಬೋದು, ಫಿಟ್ಟಿಂಗ್ ಹತ್ರನೇ ಆಗಿರ್ಬೋದು. ತೋರಿಸ್ತೀನಿ ನಾನು ನಿಮಗೆ. ನೋಡಿ, ನಾನು ಒಂದು ಅರ್ಧಕ್ಕೆ 3 ಸ್ಟಿಚ್ ಹಾಕ್ತೀನಿ ಅಷ್ಟೇ. 4 ಸ್ಟಿಚ್ ಹಾಕೋತಾರೆ ಏನಿಲ್ಲ. ಅರ್ಧ ಇಂಚ್ಗಾದ್ರು ಹಾಕೊಳ್ಳಿ, 1/4 ಇಂಚ್ಗಾದರೂ ಹಾಕೊಳ್ಳಿ ಸ್ಟಿಚಿಂಗು. 4.25 ಇಂಚಿದು. 4.25 ಇಂಚು ಓಕೆ. 4.75 4.9 ಇದೆ, ಬಟ್ ಓಕೆ ಇರಲಿ. ನೆಕ್ಸ್ಟು ಲೆಫ್ಟು ಸ್ಲೀವ್ ರೌಂಡ್ ಬಂದು 4.6 ಇದೆ. 4.6 ಎದೆಯ ಸುತ್ತಳತೆ 8 ಇಂಚಿದೆ. ಎದೆಯ ಸುತ್ತಳತೆ 8 ಇಂಚು. ಆರೂವರೆ ಇಂಚು ಸೊಂಟದ ಸುತ್ತಳತೆ. ಆರೂವರೆ ಸೊಂಟದ ಸುತ್ತಳತೆ. ಸ್ಟ್ರೈಟ್ ಲೈನ್ ಹಾಕಬೇಕು. ಸ್ಕೇಲ್ ಇಟ್ಕೊಬಿಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಏನಾದರೂ ಸ್ಟ್ರೈಟ್ ಲೈನ್ ಹಾಕಕ್ಕೆ ಬರಲ್ಲ ಕೈಲಿ ಎಷ್ಟು ನೀಟಾಗಿ ಅಂದರೆ ಸ್ಕೇಲ್ ಇಟ್ಕೊಳ್ಳಿ. ನಂತರ ಈ ಥರ ಸ್ಟ್ರೈಟ್ ಲೈನ್ ಹಾಕಿ ನೋಡಿ ಎಷ್ಟು ನೀಟಾಗಿ ಸ್ಟ್ರೈಟ್ ಲೈನ್ ಬಂತು ಅಂತ. ಇಷ್ಟೇ ನೀಟಾಗಿ ನಿಮ್ಮದು ಬರಬೇಕು, ಓಕೆನಾ? ಹಾರ್ಮೋಲ್ ಟು ಹಾರ್ಮೋಲ್ ನೀಟಾಗಿ ಜಾಯ್ನ್ ಆಗಬೇಕು. ನಾನು ಇದೇ ಥರ ಎಲ್ಲನೂ ಸ್ಟ್ರೈಟ್ ಲೈನ್ ಹಾಕಿ ಫಸ್ಟೇ ಇಟ್ಕೊಬಿಟ್ಟಿದೆ. ಈಗ ಸದ್ಯಕ್ಕೆ 3 ಸ್ಟಿಚ್ ಹಾಕಿರ್ತೀನಿ. ಎಕ್ಸ್ಟ್ರಾ ಬಟ್ಟೆನ ಸ್ವಲ್ಪ ಕಟ್ ಮಾಡ್ತೀನಿ. ಅಂದರೆ ಇಲ್ಲಿ ಚಿಕ್ಕ ಇರುತ್ತೆ, ಇಲ್ಲಿ ದಪ್ಪ ಇರುತ್ತೆ, ಆ ಥರ ಇರಬಾರ್ದು. ಒಂದೇ ಸಮ 2 ಇಂಚ್ ಇದ್ದರೆ ಬಟ್ಟೆ ಏಕ್ಸನು 2 ಇಂಚ್ ಇರಬೇಕು. 1 ಇಂಚ್ ಇದ್ದರೆ 1 ಇಂಚ್ ಇರಬೇಕು. ಯಾಕೆ ಆ ಥರನೇ ಕಾಣಬೇಕು ಅಂದರೆ ಒಂದು ಲುಕ್ ಅನ್ನೋದು, ಫಿನಿಶಿಂಗ್ ಲುಕ್ ಅನ್ನೋದು ಬರಬೇಕು, ಓಕೆನಾ? ಕತ್ರಿ ಎಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಸ್ಟಾನೇ ಇಡಿಸ್ಬೇಕು. ಈ ಸೈಡ್ ಅರ್ಜುನೆ ಎಕ್ಸ್ಟ್ರಾ ಬಟ್ಟೆನ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಎಕ್ಸ್ಟ್ರಾ ಬಟ್ಟೆ ಎಲ್ಲ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ರೈಟು ಒಂದು ಸ್ವಲ್ಪ ಹಿಡಿಯೋಣ ಅಂತ ಅನಿಸ್ತಾ ಇದೆ. ಯಾಕೋ ಒಂಚೂರು ಹಿಡಿತೀನಿ, ಯಾಕಂದರೆ ಪಾಯಿಂಟು ಕೂಡ ಕರೆಕ್ಟಾಗಿರ್ಬೇಕಪ್ಪ ಬ್ಲೌಸಲ್ಲಿ, ಇಲ್ಲಾಂದರೆ ಕಸ್ಟಮರ್ ಬಿಡಲ್ಲ ನಮ್ಮನ್ನ. ಇದೆಲ್ಲ ನೀಟಾಗಿ ಟ್ರಿಮ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಫ್ ಅಂತ. ಹಾರ್ಮೋಲ್ ಟು ಹಾರ್ಮೋಲ್ ಹೇಗೆ ಬಂದಿದೆ ನೋಡ್ತಾ ಇದ್ದೀನಿ. ನೋಡಿ ಪಾಯಿಂಟ್ ಕಾಣಿಸ್ತಾ ಇದೆಯಲ್ವ ನಿಮಗೆ? ಹಾರ್ಮೋಲ್ ಟು ಹಾರ್ಮೋಲ್ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಎಡ್ಜಲ್ಲಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಪಾಯಿಂಟು. ನೋಡಿ ಈ ಥರ ಹಾರ್ಮೋಲ್ ಟು ಹಾರ್ಮೋಲ್ ನಿಮ್ಮದು ಬರಬೇಕು. ನೋಡಿ ನಾವು ಬ್ಲೌಸ್ನ ಇಟ್ಕೊಂಡಾಗ ಈ ಥರ ಸ್ಟ್ರೈಟ್ ಲೈನ್ ಬರಬೇಕು. ಈ ಥರ ಸ್ಟ್ರೈಟ್ ಲೈನು ಅನ್ನೋದು ಫಿಟ್ಟಿಂಗ್, ಈ ಥರ ಸ್ಟ್ರೈಟ್ ಲೈನ್ ಅನ್ನೋದು ಬರಬೇಕು, ಓಕೆನಾ? ಈ ಸೈಡು ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ
ಕೊಡೆ ಫೋನ್ ಕೊಡೆ. ನೋಡಿ ಎರಡೂ ಸೈಡ್ ಅಷ್ಟೇ, ಎಲ್ಲೂ ಕೂಡ ಆರ್ಮೋಲು ವೇರಿಯೇಷನ್ ಬಂದಿಲ್ಲ ನಂದು. ನಾನು ಲೈವಲ್ಲೇ ತೋರಿಸ್ತಾ ಇದ್ದೀನಿ ವೀಡಿಯೋನ ನೋಡಿ. ನಾನೇನು ಹೊಲಿಗೆನೂ ಬಿಚ್ಚಿಲ್ಲ, ಏನು ಮಾಡಿಲ್ಲ. ಸ್ಟ್ರೈಟ್ ಲೈನ್ ಯಾವ ಥರ ಬಂದಿದೆ, ಪಾಯಿಂಟ್ ಇದು ಮ್ಯಾಚ್ ಆಗಿದೆ. ಮತ್ತು ಇಲ್ಲೂ ಅಷ್ಟೇ ಕಳೆಲಿ ಎಡ್ಜಲ್ಲಿ ಇಲ್ಲೂ ಬಂದಿದೆ. ಸ್ಲೀವ್ ಇಲ್ಲೂ ಅಷ್ಟೇ, ಇಲ್ಲೂ ಬಂದಿದೆ. ಮತ್ತು ಇವ್ರದ್ದು ವೇಸ್ಟ್ ರೌಂಡ್ ಬಂದು ಸಂಗೀತ ವೇಸ್ಟ್ ರೌಂಡ್ 26 ಇದೆ. ನಮ್ಮ ಮನೇಲಿ ಸ್ವಲ್ಪ ಇವತ್ತು ಸಂಡೇ ಅಲ್ವಾ, ಮಕ್ಕಳಿದ್ದಾರೆ ಸ್ವಲ್ಪ ಗಲಾಟೆ. 26 ಇದೆ ಇವ್ರದ್ದು. ಇದೇ ಸುತ್ತಳತೆ 26 ಇಂಚ್ ಇದೆ. ನಾನು ಸೊಂಟದ ಸುತ್ತಳತೆನ ಚೆಕ್ ಮಾಡ್ತಾ ಇದ್ದೀನಿ. 26 ಚೆಸ್ಟ್ ರೌಂಡ್ ಇದೆ ಅವ್ರದ್ದು. ರೆಡಿ 26 ಬರಬೇಕು. ಈಗ ನಾನು ಎಷ್ಟು ಎಕ್ಸ್ಟ್ರಾ ಬಟ್ಟೆ ಇದೆ ಇಲ್ಲಿ ಹಿಂದೆಗಡೆ ಎಷ್ಟು ಹಿಡಿಬೇಕು ಟ್ರಕ್ ಅಂದರೆ 1 2 3 3.5 29ವರೆಯಲ್ಲಿ 26 ಮೈನಸ್ ಮಾಡಿದ್ರೆ 3.5 ಉಳ್ಕೊಳ್ಳುತ್ತೆ. 3.5ನ ನಾವು ಯಾವ ಥರ ಬ್ಯಾಕ್ ಸೈಡ್ಗೆ ಎಷ್ಟು ಬರಬೇಕು ಅಂದರೆ 4 ಫೋಲ್ಡ್ ಮಾಡಬೇಕು. ಈ ಥರ 4 ಫೋಲ್ಡ್ ಮಾಡಬೇಕು. 3/4 ಇಂಚ್ ಈ ಥರ 4 ಫೋಲ್ಡ್ 3/4 ಇಂಚ್ ಬರುತ್ತೆ. ಈ ಥರ 3/4 ಇಂಚ್ಗೆ ನಾವು ಬ್ಯಾಕ್ ಸೈಡ್ ಡಾಟ್ ಹಿಡಿಬೇಕಾಗುತ್ತೆ. ಈ ಕಡೆ 3/4 ಇಂಚು, ಆ ಕಡೆ 3/4 ಇಂಚು. ನೋಡಿ ಬ್ಯಾಕು ನಾನು ಈ ಥರ ಈಕ್ವಲ್ ಆಗಿ ಇದು ಮಾಡ್ತೀನಿ. ಈಕ್ವಲ್ ಆಗಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ತಗೋತೀನಿ. ಬ್ಯಾಕಿಗೆ ಡಾಟ್ ಹಿಡಿಬೇಕಾದ್ರೆ ನೋಡಿ, ನಾವು ಡೀಪ್ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಈ ಥರ ನಾವು ಇಟ್ಕೊಂಡು 4 ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೋಬೋದು. ಡೀಪ್ ನೆಕ್ ಇದ್ದಾಗ ನಾವು ಒಂದು ಸ್ವಲ್ಪ ಈ ಸೈಡ್ಗೆ ಡೀಪಿಂದ ಹೊರಗಡೆ ಕಾದಂಗೆ ಒಂದು ಇಂಚು ಇಲ್ಲ 3/4 ಇಂಚು ಹೊರಗಡೆ ಆದಂಗೆ ತೊಗೋಬೇಕು. ಇಲ್ಲಾಂದರೆ ಅದು ಡಾಟ್ ಕರೆಕ್ಟಾಗಿ ಡೀಪ್ ಹತ್ರಕ್ಕೆ ಬಂದ್ಬಿಡುತ್ತೆ. ನೋಡಿ ಇವಾಗ 3/4 ಇಂಚು ಮಾರ್ಕ್ ಮಾಡ್ತಾಯಿದ್ದೀನಿ. 3/4 ಇಂಚ್ ಈ ಥರ ಮಾರ್ಕ್ ಮಾಡಿಬಿಟ್ಟು ಟ್ರಕ್ ಹಿಡಿಬೇಕು. ಅವಾಗ ಸೊಂಟ ಅನ್ನೋದು ಚೆನ್ನಾಗಿ ಬರುತ್ತೆ, ಅದು ಫಿಟ್ಟಿಂಗ್ ಅನ್ನೋದು ಸೂಪರಾಗಿ ಬರುತ್ತೆ. ನೋಡೋಣ, ನಾಳೆ ಫಂಕ್ಷನ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾಳೆ ಹೋಗ್ತೀನಿ, ನಮ್ಮ ಕಸ್ಟಮರ್ದು ಫಿನಿಶಿಂಗ್ ಆಗಿರ್ಬೋದು, ಫಿಟ್ಟಿಂಗ್ ಆಗಿರ್ಬೋದು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ನಾನೇನಾದರೂ ಫ್ರೀ ಆದರೆ ಹೋಗ್ತೀನಿ, ಇಲ್ಲಾಂದರೆ ನೋಡ್ತೀನಿ, ಏನೋ ಗೊತ್ತಿಲ್ಲ. ಈಗ ಬಟ್ಟೆಗಳು ಬೇರೆ ಬೇಜಾನಿದ್ದಾವೆ ನೋಡಿ. ಈ ಥರ ಡಾಟ್ ನೀಡಬೇಕು ನೋಡಿ. ಈ ಥರ ಒಂದೇ ಸಮ ಇದೆಯಾ ಡಾಟ್ ಅಂತ ಚೆಕ್ ಮಾಡ್ಕೋಬೇಕು. ಇದು ಒಂದೇ ಈಕ್ವಲ್ ಆಗಿದೆ. ಲೆಂತ್ ಹೇಳ್ತಾ ಇರೋದು, ಲೆಂತ್ ಒಂದೇ ಸಮ ಇರಬೇಕು. ಅದು ಎಷ್ಟು ಇಂಚ್ ಇದೆಯೋ ಅದು ಅಷ್ಟು ಇಂಚ್ ಇರ್ಬೋದು. ಮೇಡಮ್ ಲೆಂತು ಏನು ಮಾರ್ಕೆ ಮಾಡ್ಕೊಂಡಿಲ್ಲ ಅಂತ ಕೇಳ್ಬೋದು. ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. 2.5ಇಂದ 3 ಇಂಚ್ ಇಟ್ಟರೆ ಸಾಕು. ಈಗ ಇದು 26 ಬರಲೇಬೇಕು. 26 ಅಲ್ಲ 27 ಬರ್ತಾಯಿದೆ. 27 ಬರ್ತಾಯಿದೆ ಅಂದರೆ ಇನ್ನೂ 1 ಇಂಚ್ ಎಕ್ಸ್ಟ್ರಾನೇ ಬರ್ತಾಯಿದೆ. 1 ಇಂಚ್ ಎಕ್ಸ್ಟ್ರಾ ಬರ್ತಾ ಇರೋದ್ರಿಂದ ಬ್ಯಾಕ್ ಸೈಡ್ ಡಾಟ್ ಇನ್ನೊಂದು ಸ್ವಲ್ಪ ಹಿಡಿಬೇಕಾಗುತ್ತೆ. ಈ ಥರ ಎಲ್ಲ ಕ್ರಾಸ್ ಚೆಕ್ ಮಾಡಿ ಬೆಟರು ಕಸ್ಟಮರ್ ಕೊಡೋದು, ಇಲ್ಲಾಂದರೆ ತೊಂದರೆ ಆಗ್ಬಿಡುತ್ತೆ. 1 ಇಂಚ್ ಲೂಸ್ ಬಂದಾಗ ಸೊಂಟ ಹಿಂದೆಗಡೆ ಎತ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. 26 ಇದೆ. 26 ಮಾಡಬೇಕು. 27 ಇರೋದನ್ನ 26 ಮಾಡಬೇಕು. ಈ ಕಡೆ ಸ್ವಲ್ಪ ಹಿಡಿತೀನಿ, ಈ ಸೈಡ್ ಸ್ವಲ್ಪ ಹಿಡಿತೀನಿ. ಈ ಸೈಡ್ ಸ್ವಲ್ಪ ಮಾಡ್ತೀನಿ. ಇಲ್ಲಿ ನೋಡಿ 26 ಎಕ್ಸಾಕ್ಟಾಗಿ ಬರಬೇಕು. ಎಕ್ಸಾಕ್ಟಾಗಿ 26 ಬರ್ತಾಯಿದೆ ನೋಡಿ. ಎಕ್ಸಾಕ್ಟಾಗಿ 26 ಬರ್ತಾಯಿದೆ. ಎಕ್ಸಾಕ್ಟಾಗಿ 26 ಬರ್ತಾಯಿದೆ ನೋಡಿ. ಈ ಥರ ಫಿಟ್ಟಿಂಗು ಪ್ರತಿಯೊಂದೂ ಪಾಯಿಂಟ್ ನಾವು ನೋಡಿ ಕಲಿಬೇಕಾಗತ್ತೆ. ಓಕೆನಾ? ಪ್ರತಿಯೊಂದೂ ಪಾಯಿಂಟಾಗಿ ನಾವು ಮಾಡಬೇಕಾಗತ್ತೆ. ಪಾಯಿಂಟ್ ಮ್ಯಾಚ್ ಮಾಡಿದ್ರೇ ಕಸ್ಟಮರು ಇಷ್ಟಪಡೋದು, ಇಲ್ಲಾಂದರೆ ಇಷ್ಟಪಡಲ್ಲ. ಯಾರ್ಯಾರು ನಮ್ಮ ಚಾನಲ್ ನೋಡಿರ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಮತ್ತು ಈ ವಿಡಿಯೋ ತುಂಬ ಲೆಂತಿ ಇದೆ. ಲೆಂತಿ ಇದ್ದರೂ ಇದರಲ್ಲಿ ತುಂಬ ವಿಷಯಗಳು ಅಡಗಿದೆ. ಅದನ್ನು ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಮೈ ಸಪೋರ್ಟಿಂಗ್. ಥ್ಯಾಂಕ್ ಯು ಆಲ್. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಕಟಿಂಗ್ ಬೇಕೋ ಆ ರೀತಿ ಕಟಿಂಗ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.